ದೇವರಿಗೆ ಮಹಿಮೆಯಾಗಲಿ, ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಘನವಂತರು, ಅತಿ ಪ್ರಿಯರಾದ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ಮಹಾಗಣನು, ಮಹೋನ್ನತನು, ಪರಿಶುದ್ಧ ಸ್ಥಳಗಳಲ್ಲಿ ವಾಸ ಮಾಡುವ ಮಹಿಮಾ ಸ್ವರೂಪನಾದ ಯೇಸು ಕ್ರಿಸ್ತ ನಾಮದಲ್ಲಿ ದೇವರ ವಾಕ್ಯವನ್ನು ಆಲಿಸಲು ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ ಪ್ರಿಯರೇ. ಈ ದಿನ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗ ಅಂಶ ಯೇಸು ಕ್ರಿಸ್ತನಲ್ಲಿ ಇರುವ ದೇವರ ಮಹಿಮೆ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನೇ ದೇವರ ಮಹಿಮೆಯಾಗಿದ್ದಾನೆ. ಆದರೆ ಮನುಷ್ಯ ಆಗಿ ಬಂದಾಗ ದೇವರ ವಾಕ್ಯ, ದೇವರ ಸ್ವರ ಯೇಸು ಕ್ರಿಸ್ತನಾಗಿ ಬಂದಾಗ ಶರೀರಾಕಾರದಲ್ಲಿ ಯೇಸು ಕ್ರಿಸ್ತನಲ್ಲಿದ್ದ ದೇವರ ಮಹಿಮೆ ಎನ್ನುವ ಅಂಶವನ್ನು ಧ್ಯಾನಿಸೋಣ ಪ್ರಿಯರೇ. ಇದಕ್ಕೆ ಮೊದಲು ನಾವು ತಂದೆಯಾದ ದೇವರ ಸಹಾಯವನ್ನು, ದೇವಕುಮಾರ ಯೇಸು ಕ್ರಿಸ್ತನ ಸರ್ವಜ್ಞಾನವನ್ನು, ಮಹಿಮೆ ಜ್ಞಾನವನ್ನು, ಪರಿಶುದ್ಧಾತ್ಮನ ಅರ್ಥ ಮಾಡಿಕೊಳ್ಳುವ ಬುದ್ಧಿ ವಿಕಾಸವನ್ನು, ವರವನ್ನು, ಸಹಾಯವನ್ನು ಬೇಡಿಕೊಳ್ಳೋಣ ಪ್ರಿಯರೇ. ಒಳ್ಳೆ ನೆಲದಲ್ಲಿ ಬಿದ್ದ ಬೀಜದಂತೆ ದೇವರ ಮಾತು ನಮ್ಮ ಹೃದಯದಲ್ಲಿ ಬಿದ್ದು ಒಳ್ಳೆ ನೆಲವಾಗಿಸುವಂತೆ ನಮ್ಮ ಹೃದಯವನ್ನು ದೇವರ ವಾಕ್ಯ ಎಂಬ ಬೀಜ ನಮ್ಮ ಹೃದಯದಲ್ಲಿ 100ಕ್ಕೆ 100 ಫಲ ಕೊಡುವಂತೆ, ಆ ಫಲ ಶಾಶ್ವತವಾಗಿ ನಿಲ್ಲುವಂತೆ ಅನೇಕರನ್ನು ದೇವರ ರಕ್ಷಣೆಗೆ, ಸತ್ಯದ ಜ್ಞಾನಕ್ಕೆ, ದೇವರ ಮಹಿಮೆಗೆ, ನಿತ್ಯಜೀವಕ್ಕೆ, ದೇವರ ಪರಿಶುದ್ಧ ಲೋಕದ ಸ್ಥಳಗಳಿಗೆ ಕರೆದೊಯ್ಯುವಂತಾಗಲಿ. ಆಮೇನ್, ಆಮೇನ್. ಪ್ರಾರ್ಥನೆ ಪ್ರಿಯ, ನನ್ನೊಂದಿಗೆ ಬೇಯಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತನಾದ ದೇವರೇ, ಪರಿಶುದ್ಧನೇ, 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 ಯುಗ ಯುಗಗಳ ಅರಸನಾದ ದೇವರೇ, ನಂಬಿಗಸ್ತನೇ, ನೀತಿವಂತನೇ, ಆತ್ಮಸ್ವರೂಪನೇ, ತಂದೆ ಯೇಸು ಕ್ರಿಸ್ತನಲ್ಲಿರುವ ದೇವರ ಮಹಿಮೆ, ನಿಮ್ಮ ಮಹಿಮೆ ಎನ್ನುವ ವಾಕ್ಯ ಭಾಗ ಅಂಶವನ್ನು ಧ್ಯಾನಿಸುವಾಗ ನೀವೇ ನಿಮ್ಮ ಮಕ್ಕಳಾದ ಚಿಕ್ಕ ದೊಡ್ಡ ಎಲ್ಲರೊಂದಿಗೆ ಮಾತನಾಡಿ ಬೇಕಾದ ದೈವ ಮಾರ್ಗದಲ್ಲಿ, ವಾಕ್ಯ ಮಾರ್ಗದಲ್ಲಿ ಮತ್ತು ಆತ್ಮ ಮಾರ್ಗದಲ್ಲಿ, ಪರಲೋಕ ಮಾರ್ಗದಲ್ಲಿ, ಶಿಲುಬೆ ಮಾರ್ಗದಲ್ಲಿ, ಸಮೃದ್ಧಿ ಜೀವ ಮಾರ್ಗದಲ್ಲಿ ನಮ್ಮೆಲ್ಲರನ್ನು ನಡೆಸುತ್ತಾ ಬರಬೇಕೆಂದು, ಹೀಗೆ ಕ್ರಿಸ್ತನಲ್ಲಿರುವ ದೇವರೇ ನಿಮ್ಮ ಮಹಿಮೆ ಎನ್ನುವ ಭಾಗ ಅನೇಕ ವಾಕ್ಯ ಭಾಗಗಳ ಮುಖಾಂತರ ನಾವು ಕೇಳಲಿರುವಾಗ ತಂದೆ, ನೀವೇ ನಿಮ್ಮ ವಾಕ್ಯವಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮ ಪರಿಶುದ್ಧಾತ್ಮನ ಮುಖಾಂತರ ನಿಮ್ಮ ಮಹಿಮೆಯನ್ನು ನಮ್ಮ ಮಧ್ಯೆ ಸುರಿಸಬೇಕೆಂದು, ನೆಲೆಗೊಳಿಸಬೇಕೆಂದು, ನಮ್ಮೆಲ್ಲರನ್ನು ಈ ಲೋಕದಲ್ಲಿ ನಿಮ್ಮ ಮಹಿಮೆಯಾಗಿ, ರಕ್ಷಣೆಯಾಗಿ, ಬೆಳಕಾಗಿ, ನಿತ್ಯ ಜೀವವಾಗಿ ಉಪಯೋಗಿಸಬೇಕೆಂದು ಪರಿಶುದ್ಧ ತಂದೆ ಯೇಸು ಕ್ರಿಸ್ತ ನಾಮದಲ್ಲಿ ಹೀಗೆ ಮಾಡಿ ಇಹಲೋಕದ ದುಷ್ಟನಾದ ಸೈತಾನನನ್ನು, ಅವನನ್ನು, ಆತನ ಅನುಚರರನ್ನು ನಿಮ್ಮ ಮಕ್ಕಳಾದ ನಾವು ನಮ್ಮ ಕಾಲ ಕೆಳಗೆ ಹಾಕಿ ಶಾಂತಿದಾಯಕ ದೇವರೇ ನಾಶ ಮಾಡುವಂತೆ ಅನುಗ್ರಹಿಸಬೇಕೆಂದು ನೀವೇ ಇದರ ಮುಖಾಂತರ ಸಮಸ್ತ ಘನ, ಮಾನ, ಮಹಿಮೆ, ದೊರೆತನ, ಸಿಂಹಾಸನ, ಅಧಿಪತ್ಯ, ಅಧಿಕಾರ, ಐಶ್ವರ್ಯ ಹೊಂದಿಕೊಳ್ಳಬೇಕೆಂದು ನಜರೇತಿನ ದೇವಕುಮಾರ, ಪ್ರಾಣ ಕೊಟ್ಟು ಮರಣ ಗೆದ್ದ ಮೃತ್ಯುಂಜಯನಾದ, ಇಂದಿಗೂ ನಮ್ಮ ಮಧ್ಯೆ ಸದಾ ಜೀವಿಸುವ ಲೋಕರಕ್ಷಕ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರಿಯರೇ, ಕ್ರಿಸ್ತನಲ್ಲಿರುವ, ಯೇಸು ಕ್ರಿಸ್ತನಲ್ಲಿರುವ ದೇವರ ಮಹಿಮೆ ಎನ್ನುವ ಅಂಶವನ್ನು ಧ್ಯಾನಿಸಿಕೊಳ್ಳುವ ಮೊದಲು ನಾವೊಂದು ಆತ್ಮೀಯ ಗೀತೆಯನ್ನು ಹಾಡಿಕೊಳ್ಳೋಣ ಪ್ರಿಯರೇ. ಹಾಡು ವಧು ಸಭೆ. ಹೌದು, ಯೇಸು ಕ್ರಿಸ್ತನು ಮೊದಲಿಂಗನಾಗಿದ್ದಾನೆ ಪ್ರಿಯರೇ. ಆತನನ್ನು ವಿಶ್ವಾಸಿಸುವ ಮಕ್ಕಳ ಗುಂಪು, ಸಭೆ, ಪ್ರಾರ್ಥನಾ ಸಮಾಜ, ಸುವಾರ್ಥ ಕೂಟ, ವಧು ಮೊದಲಿಗೀತೆಯಾಗಿದೆ ಪ್ರಿಯರೇ. ಇದರಿಂದ ಯೇಸುವಿನಲ್ಲಿ ವಿಶ್ವಾಸ ಇಟ್ಟಿರುವ ಪ್ರತಿಯೊಬ್ಬನು ಯೇಸು ಕ್ರಿಸ್ತನಂತೆ ತನ್ನಂತಾನು ಶುದ್ಧವಾಗಿಟ್ಟುಕೊಳ್ಳುತ್ತಾನೆ. ಯೇಸು ಕ್ರಿಸ್ತನು ಬರುವಾಗ ಆತನಂತೆ ಕಾಣಬೇಕಾಗಿದೆ ಎಂದು ಯೇಸುವಿನ ಆಪ್ತ ಶಿಷ್ಯ ಹೇಳಿದ್ದಾನೆ. ಕಾಣುತ್ತೀವೆಂದು. ಹೌದು ಪ್ರಿಯರೇ, ದೇವರ ಮಕ್ಕಳಾಗಿದ್ದರೆ ಹಾಗೆ ಕಾಣುತ್ತಾರೆ. ಹೌದು ಅಂತ ಕೃಪೆ ಪ್ರಭು ನೀಡುತ್ತಾನೆ. ಹೀಗೆ ವಧು ಸಭೆಯನ್ನು ಹಾಡನ್ನು ಹಾಡಿಕೊಳ್ಳೋಣ ಪ್ರಿಯರೇ. ನನ್ನೊಂದು ಏಕೀಭವಿಸಿ ಹಾಡಿರಿ. ಹಾಡು
ಅಗು ನೋಡು, ಪರಲೋಕದಿಂದಿಳಿದು ಬರುತ್ತಿರುವ ವಧುವು ಸಭೆಯು ವರನಿಗಾಗಿ ಪರಿಪೂರ್ಣ ಸೌಂದರ್ಯವನ್ನು ಧರಿಸಿಕೊಂಡಿದೆ. ಅಗು ನೋಡು, ಪರಲೋಕದಿಂದಿಳಿದು ಬರುತ್ತಿರುವ ವಧುವು ಸಭೆಯು ವರನಿಗಾಗಿ ಪರಿಪೂರ್ಣ ಸೌಂದರ್ಯವನ್ನು ಧರಿಸಿಕೊಂಡಿದೆ. ಅಗು ನೋಡು, ಆಲ್ಫಾ ಒಮೇಗನಾದ ನನ್ನ ಪ್ರಾಣ ಪ್ರಿಯನಿಗೆ ಜೀವಿತವೆಲ್ಲ ನಿವೇದಿಸಿ ಮೈ ಮರೆಯುವೆ. ಆಮೆನ್. ಆಲ್ಫಾ ಒಮೇಗನಾದ ನನ್ನ ಪ್ರಾಣ ಯೇಸುವಿಗೆ ಜೀವಿತವೆಲ್ಲ ನಿವೇದಿಸಿ ಮೈ ಮರೆವೆನು. ನನ್ನೇಸು ರಾಜ ಜೊತೆಗೆ ಲಯವೂ ಇಲ್ಲದ ರಾಜ್ಯದೊಳಗೆ ಪ್ರವೇಶಿಸುವೆನೇ. ಪರಿಪೂರ್ಣವಾದ ಪರಿಶುದ್ಧರೊಂದಿಗೆ. ಆಮೆನ್. ನನ್ನೇಸು ರಾಜ ಜೊತೆಗೆ ಲಯವಿಲ್ಲದ ರಾಜ್ಯದೊಳಗೆ ಪ್ರವೇಶಿಸುವೆನು. ಪರಿಪೂರ್ಣವಾದ ಪರಿಶುದ್ಧರೊಡನೆ. ಅಗು ನೋಡು, ಪರಲೋಕದಿಂದಿಳಿದು ಬರುತ್ತಿರುವ ವಧುವು ಸಭೆಯು ವರನಿಗಾಗಿ ಪರಿಪೂರ್ಣ ಸೌಂದರ್ಯವನ್ನು ಧರಿಸಿಕೊಂಡಿದೆ. ಅಗು ನೋಡು, ಕಲ್ಯಾಣ ರಾಗಗಳು, ಆತ್ಮೀಯ ಕ್ಷೇಮಗಳು ಆತ್ಮದಿ ನೆನೆಯುತ್ತಲೇ ಪರವಶಿಸುವೆನು. ಆಮೆನ್. ಕಲ್ಯಾಣ ರಾಗಗಳು, ಆತ್ಮೀಯ ಕ್ಷೇಮಗಳು ಆತ್ಮದಿ ನೆನೆಯುತ್ತಲೇ ಪರವಶಿಸುವೆನು. ರಾಜಾದಿರಾಜನೊಂದಿಗೆ ಸ್ವಪ್ನಗಳ ಸೌಧದೊಳಗೆ ವಿಹರಿಸುವೆನೇ. ನಿರ್ಮಲವಾದ ವಸ್ತ್ರಧಾರಿಯಾಗಿ. ಆಮೆನ್. ರಾಜಾದಿರಾಜ ಜೊತೆಗೆ ಸ್ವಪ್ನಗಳ ಸೌಧದಲ್ಲಿ ವಿಹರಿಸುವೆನು. ನಿರ್ಮಲವಾದಂಥ ವಸ್ತ್ರಧಾರಿಯಾಗಿ. ಆಮೆನ್. ಅದಿನೋಡು, ಪರಲೋಕದಿಂದಿಳಿದು ಬರುತ್ತಿರುವ ವಧುವು ಸಭೆಯು ವರನಿಗಾಗಿ ಪರಿಪೂರ್ಣ ಸೌಂದರ್ಯವನ್ನು ಧರಿಸಿಕೊಂಡಿದೆ. ಅಗು ನೋಡು, ಜಯಿಸಿದಂಥವನಾಗಿ ಯೇಸಪ್ಪ ಸರ್ವಾಧಿಕಾರಿಯಾಗಿ ಸಿಂಹಾಸನಾಸೀನನಾಗಿ ನನ್ನ ಸೇರಿಸಿಕೊಳ್ಳುವನು. ಆಮೆನ್. ಜಯಿಸಿದಂಥವನಾಗಿ ಸರ್ವಾಧಿಕಾರಿಯಾಗಿ ಸಿಂಹಾಸನರೂಢನಾಗಿ ನನ್ನ ಸೇರಿಸಿಕೊಳ್ಳುವನು. ಸಿಯೋನು ರಾಜನೊಂದಿಗೆ ರಾತ್ರಿ ಇಲ್ಲದ ರಾಜ್ಯದೊಳಗೆ ಆರಾಧಿಸುವೆನೇ. ಸಾವಿರಾರು ದೂತರ ಪರಿವಾರದೊಡನೆ. ಸಿಯೋನು ರಾಜನೊಂದಿಗೆ ರಾತ್ರಿ ಇಲ್ಲದ ರಾಜ್ಯದೊಳಗೆ ಆರಾಧಿಸುವೆನೇ. ಸಾವಿರಾರು ದೂತ ಪರಿವಾರದೊಡನೆ. ಅಗು ನೋಡು, ಪರಲೋಕದಿಂದಿಳಿದು ಬರುತ್ತಿರುವ ವಧುವು ಸಂಘವು ವರನಿಗಾಗಿ ಪರಿಪೂರ್ಣ ಸೌಂದರ್ಯವನ್ನು ಧರಿಸಿಕೊಂಡಿದೆ. ಅಗು ನೋಡು, ಸ್ವರ್ಗಲೋಕದಿಂದಿಳಿದು ಬರುತ್ತಿರುವುದು ವಧುವು ಸಭೆಯು
ಮದಲಿಂಗಗಾಗಿ ಪರಿಪೂರ್ಣ ಸೌಂದರ್ಯವನ್ನು ಧರಿಸಿಕೊಂಡಿದೆ. ಅಗು ನೋಡು ದೇವರ ಮಗನೇ ಮಗಳೇ, ಯೇಸು ಕ್ರಿಸ್ತ ನಾಮದಲ್ಲಿ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. We welcome you, Father God, in this place, in this word of God. We welcome you, Son of living God, Jesus Christ of Nazareth, in this place, in this word of God. We welcome you, Spirit of God, resurrection power of God. Come this place with your fire and living water. Guide us, Lord. Speak us, lead us, talk us, and give your glorious wisdom and salvation, hope, faith, love, majesty, who come in this prayer and word of God. Listen, remember them, Lord, and take to control all total life to eternity. In Jesus Christ's name we pray, Father God Almighty. Amen. Amen. Thank you, Father. Thank you, Jesus. Thank you, Holy Spirit. ಹೌದು ಪ್ರೇರೆ, ನಾವು ಯೇಸು ಕ್ರಿಸ್ತನಲ್ಲಿರುವ ದೇವರ ಮಹಿಮೆಯನ್ನು ಧ್ಯಾನಿಸೋಣ ಪ್ರೇರೆ. ಯೇಸು ಕ್ರಿಸ್ತನಲ್ಲಿರುವ ದೇವರ ಯೋಹಾನ್ ಸುವಾರ್ತೆ 1ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ. ಜಾನ್ ಗಾಸ್ಪೆಲ್ ಚಾಪ್ಟರ್ 1 ವರ್ಸ್ 14th ವರ್ಡ್. ಇಲ್ಲಿ ಓದುವುದಾದರೆ ನಾವು ಕ್ರಿಸ್ತನಲ್ಲಿ ದೇವರ ಮಹಿಮೆ ಎನ್ನುವ ಅಂಶದಲ್ಲಿ ನೋಡ್ತಿದ್ದೇವೆ ಪ್ರೇರೆ. ಯೋಹಾನ್ ಸುವಾರ್ತೆ 1ನೇ ಅಧ್ಯಾಯ 14ನೇ ವಾಕ್ಯ, ಜಾನ್ ಗಾಸ್ಪೆಲ್ ಚಾಪ್ಟರ್ 1 ವರ್ಸ್ 14th ವರ್ಡ್. ಇಲ್ಲಿ ಓದುವುದಾದರೆ, ವಾಕ್ಯವೆಂಬುವವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು, ನಾವು ಆತನ ಮಹಿಮೆಯನ್ನು ನೋಡಿದೆವು. ಹೌದು ಪ್ರೇರೆ, ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದಾತನಾಗಿದ್ದನು. ಹೌದು ಪ್ರೇರೆ, ಯೋಹಾನ ಯೇಸುವಿನ ಆಪ್ತ ಶಿಷ್ಯ ಹೇಳುತ್ತಿದ್ದಾನೆ, ವಾಕ್ಯ ಎಂಬ ಆತನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದು ದೇವರಾದ ವಾಕ್ಯ ಆದಾತನು. ಸಮಸ್ತ ಆತನ ಮುಖಾಂತರ ಉಂಟಾಯಿತು, ಆತನಿಂದ ಒಂದೂ ಉಂಟಾಗಲಿಲ್ಲ. ಆತನಲ್ಲಿ ಸಜೀವ ನಿಜವಾದ ಜೀವ ಇತ್ತು. ಆ ಜೀವ ಮಾನವ ಜನಾಂಗದ ಬೆಳಕಾಗಿತ್ತು. ಆ ಬೆಳಕನ್ನು ಕತ್ತಲು ಮುಸುಕಲಿಲ್ಲ, ಗೆಲ್ಲಲಿಲ್ಲ. ಕತ್ತಲೆಂದರೆ ಮರಣ, ಸೈತಾನ. ಹೌದು, ಹೀಗೆ ಆ ವಾಕ್ಯ ಎಂಬಾತನು ನರಾವತಾರ ಅಂದರೆ ಮನುಷ್ಯ ರೂಪ, ಮಾಂಸ ರಕ್ತದಲ್ಲಿ ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ, ಹೌದ್ರಿ, ನಿನ್ನ ನನ್ನ ಅಂತ ಇರುವ 2000 ವರ್ಷಗಳ ಕೆಳಗಿರುವ ಮನುಷ್ಯ ಕುಲದ ಮಧ್ಯದಲ್ಲಿ ಹುಟ್ಟಿ ವಾಸ ಮಾಡಿದನು ಪ್ರೇರೆ ನಮ್ಮ ಮಧ್ಯೆ. ನಾವು ಮನುಷ್ಯರು ನೋಡಿದ್ರಂಥ ಆತನ ಮಹಿಮೆಯನ್ನು, ಆ ಮಹಿಮೆ ದೇವ ತಂದೆಯ ಬಳಿಯಿಂದ ಇಳಿದು ಬಂದ ಆ ಒಬ್ಬ ಮಗನಿಗೆ ಇರತಕ್ಕ ಮಹಿಮೆ. ಹೌದು ಪ್ರೇರೆ, ಆತನು ಯೇಸು ಕ್ರಿಸ್ತನು ಸತ್ಯದಿಂದಲೂ ಕೃಪೆಯಿಂದಲೂ ಪರಿಪೂರ್ಣ ತುಂಬಿದಾತನಾಗಿದ್ದನು. ಹೀಗೆ ಯೇಸು ಕ್ರಿಸ್ತನ ದೇವರ ಮಹಿಮೆಯನ್ನು ನಾವು ನೋಡುತ್ತೇವೆ ಪ್ರೇರೆ. ಹೀಗೆ ಮತ್ತು ಕೊಲೊಸ್ಸೆ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ. ಕೊಲೊಸಿಯನ್ಸ್ ಚಾಪ್ಟರ್ 2 ವರ್ಸ್ 9th ವರ್ಡ್. ಇಲ್ಲಿ ದೈವತ್ವದ ಒಂದು ಸರ್ವ ಪರಿಪೂರ್ಣತೆ ಸಶರೀರವಾಗಿ ಕ್ರಿಸ್ತ ಯೇಸುವಿನಲ್ಲಿ ಅವತರಿಸಿ ವಾಸ ಮಾಡುತ್ತಿದೆ ಪ್ರೇರೆ. ದೈವತ್ವದ ಸರ್ವ ಪರಿಪೂರ್ಣತೆ ಶರೀರದಲ್ಲಿ ಇರುವ ನರಾವತಾರ ಎತ್ತಿ ಬಂದ ದೇವರ ಒಬ್ಬನೇ ಮಗನಲ್ಲಿ ನಿವಾಸ ಮಾಡುತ್ತಿದೆ ಸರ್ವ ಪರಿಪೂರ್ಣತೆ ದೈವತ್ವದ್ದು. ಹೀಗೆ ಯೇಸು ಕ್ರಿಸ್ತನಲ್ಲಿ ದೇವರ ಮಹಿಮೆ ಎಂಬ ಅಂಶ ಧ್ಯಾನಿಸಿದ್ದೇವೆ ಪ್ರೇರೆ. ನಾವು ಆದಾಮ ಅವರನ್ನು ನೋಡೋದಾದರೆ, ಆದಾಮ ಅವರು ಮೊದಲನೇ ಸ್ತ್ರೀ ಪುರುಷರು ಕಳೆದುಕೊಂಡ ಆ ಮಹಿಮೆ, ಮೊದಲನೇದಾಗಿ ಮೇಘದೊಳಗೆ ಅಂದರೆ ಈಜಿಪ್ಟ್ ದೇಶದಿಂದ ದೇವರು ವಾಗ್ದಾನ ಮಾಡಿದ ಸಮೃದ್ಧಿ ನಾಡು, ದಾಸತ್ವದಿಂದ ಬಿಡುಗಡೆಯ ನಾಡು ಕಾನಾನ್ ನಾಡಿಗೆ, ಫಲವತ್ತಾದ ನಾಡಿಗೆ 7 ಲಕ್ಷ ಜನರನ್ನು ದೇವರು
ಕೆಂಪು ಸಮುದ್ರವನ್ನು 2 ಭಾಗ ಮಾಡಿ ಒಣನೆಲದಲ್ಲಿ ಕರೆದುಕೊಂಡು ಬಂದಾಗ, ಅರಣ್ಯದಲ್ಲಿ ನಡೆಯುತ್ತಿರುವಾಗ ಆದಾಮ ಅವರು ದೇವರ ಮಾತು ಮೀರಿ ತಿನ್ನಬಾರದು ಎಂದು ಹೇಳಿದ ಆ ಮರದ ಹಣ್ಣು ತಿಂದು ಸೈತಾನನ ಮಾತಿಗೆ ಮೋಸ ಹೋಗಿ ಕಳೆದುಕೊಂಡ ಆ ಮಹಿಮೆಯನ್ನು ದೇವರು ಮೊದಲನೇದಾಗಿ ಈಜಿಪ್ಟ್ ದಾಸತ್ವದಿಂದ ಕಾನಾನ್ ಮಾರ್ಗದಲ್ಲಿ ನಡೆಸುತ್ತಿರುವಾಗ ಮೇಘದಲ್ಲಿ ದೇವರ ಮಹಿಮೆ ಮೊದಲನೇದಾಗಿ ಕಂಡು ಬಂದಿತ್ತು ಪ್ರೇರೆ, ಕಳೆದುಕೊಂಡ ಮಹಿಮೆ. ಎರಡನೇದಾಗಿ ಪ್ರತ್ಯಕ್ಷ ಗುಡಾರದೊಳಗೆ ಕಂಡು ಬಂದಿತ್ತು. ಮೂರನೇದಾಗಿ ದೇವರು ದಾವೀದನ ಅರಸನ ಮಗನಾದ ಜ್ಞಾನಿ ಸೊಲೊಮೋನನ ಮುಖಾಂತರ ಕಟ್ಟಿಸಿದ ವೈಭವವುಳ್ಳ ಯೆರೂಸಲೇಮ್ ದೇವಾಲಯದೊಳಗೆ ಮೂರನೇದಾಗಿ ದೇವರ ಮಹಿಮೆ ಕಂಡು ಬಂದಿತ್ತು. ಹೀಗೆ ಆತ್ಮಸ್ವರೂಪನಾದ ದೇವರು ಆದಿಯಲ್ಲಿ ವಾಕ್ಯವಾಗಿದ್ದನು ಪ್ರೇರೆ. ನಾವು 1ನೇ ಅಧ್ಯಾಯ ಯೋಹಾನ ಸುವಾರ್ತೆ 1ನೇ ವಾಕ್ಯದಲ್ಲಿ ನೋಡುತ್ತೇವೆ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಿತ್ತು, ಆ ವಾಕ್ಯ ದೇವರಾಗಿತ್ತು. ಹೀಗೆ ಶರೀರಧಾರಿಯಾಗಿ ಪ್ರತ್ಯಕ್ಷವಾದಾಗ ಕುಮಾರನು ದೇವಕುಮಾರನು ಎಂದು ಕರೆಯಲ್ಪಟ್ಟನು. ಆ ಪರಲೋಕ ಮಹಿಮೆಯೊಂದಿಗೆ ತುಂಬಿದಾತನಾಗಿದ್ದರೂ ಆ ಲೋಕದಲ್ಲಿ ಸಾಮಾನ್ಯ ಮನುಷ್ಯನಂತೆ ಯೇಸು ಕ್ರಿಸ್ತನು ಸಂಚಾರ ಮಾಡಿದನು ಪ್ರೇರೆ. ಆತನ ಯೇಸು ಕ್ರಿಸ್ತನು ಪರಲೋಕದಿಂದ ಇಳಿದು ಬಂದರೂ ಕೂಡ ರಕ್ತ ಮಾಂಸವುಳ್ಳಾತನಾಗಿದ್ದರಿಂದ ಮನುಷ್ಯಕುಮಾರನು ದೇವಕುಮಾರನು ನರಪುತ್ರನು ಎನಿಸಿಕೊಂಡನು. ಆದರೆ ದೇವರ ಅವತಾರ ಮೂರ್ತಿಯಾಗಿದ್ದರಿಂದ ದೇವರ ಮಹಿಮೆ ಆತನೊಳಗೆ ನಿವಾಸ ಮಾಡಿತ್ತು. ಹೌದು, ಪರಿಶುದ್ಧ ಆತ್ಮ ಮೂಲಕ. ಹೀಗೆ ಆತನು ದನಗಳ ಗೋದಲಿಯಲ್ಲಿ ಜನಿಸಿದಾಗಿಯೂ ಆಗಿನಿಂದ ಶಿಲುಬೆಗೆ ಹಾಕಲ್ಪಡುವವರೆಗೂ ಸಮಾಧಿ ಮಾಡಲ್ಪಡುವವರೆಗೂ ದೇವರ ಮಹಿಮೆ ಆತನಲ್ಲಿ ನಿವಾಸ ಮಾಡಿತ್ತು ಪ್ರೇರೆ, ಕಂಡುಬರುತ್ತಿತ್ತು. ಹೌದು, ಹೀಗೆ ಸರ್ವೋನ್ನತನಾದ ದೇವರು ಬಗ್ಗೆ ನೋಡುವುದಾದರೆ ಆ ಮಾನವನ ಕೈಗಳಿಂದ ನಿರ್ಮಿಸಲ್ಪಟ್ಟ ಹಸ್ತಕೃತ ಆಲಯದೊಳಗೆ ನಿವಾಸ ಮಾಡುವುದಿಲ್ಲ ಪ್ರೇರೆ. ಆದ್ದರಿಂದ ದೇವರು ಹೀಗೆ ಹೇಳುತ್ತಿದ್ದಾನೆ. ಯೆಶಾಯ ಪ್ರವಾದಿ ಗ್ರಂಥ 66ನೇ ಅಧ್ಯಾಯ 1-2ನೇ ವಾಕ್ಯದಲ್ಲಿ ಓದುತ್ತೇವೆ, ಅಥವಾ ಅಪೊಸ್ತಲ ಕಾರ್ಯ 7ನೇ ಅಧ್ಯಾಯ 17ನೇ ಅಧ್ಯಾಯ 47-50ನೇ ವಾಕ್ಯ ಭಾಗದವರೆಗೆ ಕೂಡ ನೋಡುತ್ತೇವೆ, ಅಥವಾ ಅಪೊಸ್ತಲ ಕಾರ್ಯ 7ನೇ ಅಧ್ಯಾಯ 47ರಿಂದ ನೋಡುತ್ತೇವೆ. ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ. ನೀವು ನನಗೋಸ್ಕರ ಎಂತಹ ಮನೆಯನ್ನು ಅಥವಾ ಮಂದಿರವನ್ನು ಕಟ್ಟುವಿರಿ? ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳ ಎಲ್ಲಿ? ಇವೆಲ್ಲವನ್ನು ನನ್ನ ಕೈಗಳೇ ನಿರ್ಮಿಸಿದವಲ್ಲ. ಹೌದು ಪ್ರೇರೆ, ಬಾಹ್ಯವಾಗಿ ಕ್ರಿಸ್ತ ಯೇಸು ಮನುಷ್ಯಕುಮಾರನಾಗಿದ್ದರೂ ತಂದೆಯ ಮಹಿಮೆಯನ್ನು ಆವಾಗ ಬಯಲುಪಡಿಸುತ್ತಿದ್ದ ಪ್ರೇರೆ. ನಾನು ದೇವರ ಮಹಿಮೆಯಾಗಿದ್ದೇನೆ. ಹೌದು ಪ್ರೇರೆ, ನಮ್ಮ ಅಂಶ ಯೇಸು ಕ್ರಿಸ್ತನಲ್ಲಿ ಕಂಡುಬಂದ ದೇವರ ಮಹಿಮೆ. ಹೌದು ಪ್ರೇರೆ, ಇನ್ನು ಸುವಾರ್ಥ ಪತ್ರಿಕೆಗಳಲ್ಲಿ ನೋಡ್ತೇವೆ ಪ್ರೇರೆ. ಯೋಹಾನ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡುತ್ತೇವೆ. ಜಾನ್ ಫಸ್ಟ್ ಲೆಟರ್ ಚಾಪ್ಟರ್ 1 ವರ್ಸ್ ಫಸ್ಟ್ ವರ್ಡ್. ಇಲ್ಲಿ ಓದುವುದಾದರೆ, ಆ ಯೇಸುವಿನ ಎದೆಯಲ್ಲಿ ಆವಾಗ ಆತುಕೊಂಡು ಯೇಸುವಿನ ರಹಸ್ಯ ಮಾತುಗಳನ್ನು ಕೇಳುತ್ತಿದ್ದ ಆಪ್ತ ಶಿಷ್ಯನಾದ ಆ ಯೋಹಾನನು ಕೊಟ್ಟ ಸಾಕ್ಷಿಯನ್ನು ನೋಡಿರಿ ಪ್ರೇರೆ. ಏನೆಂದು? ಜೀವವಾಕ್ಯವನ್ನು ಕುರಿತದ್ದು ಆದಿಯಿಂದ ಏನು ನೋಡಿದೆವೋ, ನಾವೇನು ಕೇಳಿದೆವೋ, ಕಣ್ಣಿನಿಂದ ಏನು ನೋಡಿದೆವೋ, ಯಾವುದನ್ನು ನಿಧಾನಿಸಿ ಕಂಡುಕೊಂಡೆವೋ, ನಮ್ಮ ಕೈಗಳಿಂದ ಯಾವುದನ್ನು ಮುಟ್ಟಿ ನೋಡಿದೆವೋ, ಗ್ರಹಿಸಿದೆವೋ, ಅದು ನಿಮಗೆ ತಿಳಿಯಪಡಿಸುತ್ತಿದ್ದೇವೆ. ಅದು ಪ್ರೇರೆ. ಹೀಗೆ ಇಬ್ರಿಯ ಗ್ರಂಥಕರ್ತ ಕೂಡ ಪೌಲನು ಮತ್ತಷ್ಟು ಆಳವಾಗಿ ಬರೆಯುತ್ತಿದ್ದಾನೆ. ಯೇಸು ಕ್ರಿಸ್ತನು ತಂದೆಯಾದ ದೇವರ ಮಹಿಮೆಯ ತೇಜಸ್ಸಾಗಿದ್ದಾನೆ, ಪ್ರತಿಬಿಂಬವಾಗಿದ್ದಾನೆ, ಪಡಿಯಚ್ಚು ಆಗಿದ್ದಾನೆ. ಆತನ ದೇವರ ತತ್ವದ ಒಂದು ಅವತಾರ ಮೂರ್ತಿಯಾಗಿದ್ದು ತನ್ನ ಶಕ್ತಿಯುಳ್ಳ ಮಹತ್ವವುಳ್ಳ ವಾಕ್ಯದಿಂದ ಮಾತಿನಿಂದ ಸಮಸ್ತಕ್ಕೆ ಆಧಾರವಾಗಿದ್ದು ಕಾರ್ಯನಿರ್ವಹಣೆ ಮಾಡುತ್ತಿದ್ದಾನೆ ಪ್ರೇರೆ. ಈ ಲೋಕವನ್ನು ಪ್ರೀತಿಯಿಂದ ಪರಿಪಾಲಿಸುತ್ತಿದ್ದಾನೆ. ಭೂಮಿಯಲ್ಲಿ ಸ್ವರ್ಗದಲ್ಲಿ ಸರ್ವಾಧಿಕಾರ ನನಗೆ ಕೊಡಲಾಗಿದೆ ಎಂದು. ಹೌದು ಪ್ರೇರೆ, ಹೀಗೆ ದೇವರು ಸಮಸ್ತವನ್ನು ಆತನ ಪಾದಗಳ ಕೆಳಗೆ ಹಾಕಿದ್ದಾನೆ. ಹೌದು, ಆದಿಯಲ್ಲಿ ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ ಆತನು, ಆದಿಯಲ್ಲಿ ವಾಕ್ಯವಾಗಿರುವ ಆತನು, ಆತ್ಮ ಸ್ವರೂಪಿಯಾದ ಆತನು ಶರೀರವನ್ನು ಧರಿಸಿಕೊಂಡಾಗ
ಅದು ದೇವರ ಒಂದು ಪ್ರತಿಬಿಂಬವಾಗಿ ಇತ್ತು ಪ್ರಿಯರೇ. ರೂಪಾಂತರ ಬೆಟ್ಟದಲ್ಲಿ ನೋಡುತ್ತೇವೆ. ತಾಬೋರ್ ಬೆಟ್ಟದಲ್ಲಿ ಪ್ರಾರ್ಥನೆ ಮಾಡಲು ಹೋದಾಗ ಮೋಶೆ ಎಲಿಯರು ಪ್ರತ್ಯಕ್ಷ ಆಗುತ್ತಾರೆ. ಯೇಸುವಿನ ಮುಖ ಬಟ್ಟೆಗಳು ಸೂರ್ಯನಂತೆ ಪ್ರಕಾಶಿಸುತ್ತವೆ. ಶಿಷ್ಯರು ಬೋರಲ್ಲಿ ಬೀಳುತ್ತಾರೆ, ಮೂರ್ಛೆಯಾಗಿ ಹೋಗುತ್ತಾರೆ. ಅದು ಪ್ರೇರೆ. ಹೀಗೆ ಮತ್ತೆ ಸುವಾರ್ತೆ 17ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನೋಡ್ತೇವೆ ದೇವರ ಮಹಿಮೆ ಇಳಿದು ಬಂದಿದ್ದು. ಪ್ರಕಟಣೆ ಗ್ರಂಥದಲ್ಲಿ ಕೂಡ 1ನೇ ಅಧ್ಯಾಯ 14ನೇ ವಾಕ್ಯ 16ನೇ ವಾಕ್ಯದಲ್ಲಿ ನೋಡುತ್ತೇವೆ. ರೆವಲ್ಯೂಷನ್ ಚಾಪ್ಟರ್ 1 ವರ್ಸ್ 14, 16th ವರ್ಡ್. ಯೇಸುವಿನ ಆಪ್ತ ಶಿಷ್ಯನನ್ನು ದೇವರ ಆತ್ಮ ಸ್ವರ್ಗಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಯೇಸು ಕ್ರಿಸ್ತನ ದರ್ಶನ ಉಂಟಾಗುತ್ತದೆ ಪ್ರೇರೆ. ಕ್ರಿಸ್ತನ ಆತ್ಮ ಯಾರಿಗಿದೆಯೋ ಅವನು ಕ್ರಿಸ್ತನವನು ಎನ್ನುವಂತೆ ಕ್ರಿಸ್ತನನ್ನು ಮೊದಲನೇದಾಗಿ ಕ್ರಿಸ್ತ ಯೇಸು ಸಮಾಧಿಯಿಂದ ಎದ್ದು ಸ್ವರ್ಗಕ್ಕೆ ಏರಿ ಹೋದ ನಂತರ ಮೊಟ್ಟ ಮೊದಲನೇದಾಗಿ ಸ್ವರ್ಗದ ದರ್ಶನ ಆಪ್ತ ಶಿಷ್ಯನಿಗೆ ನೀಡುತ್ತಾನೆ ಪ್ರೇರೆ. ಹೌದು, ಯೇಸುವನ್ನು ನೋಡುತ್ತಲೇ ಆತನ ಮಹಿಮೆಯಲ್ಲಿ ತಂದೆಯ ಮಹಿಮೆಯೆಂದು ಇರುವ ಯೇಸುವನ್ನು ನೋಡುತ್ತಲೇ ಕ್ರಿಸ್ತನಲ್ಲಿರುವ ದೇವರ ಮಹಿಮೆಯನ್ನು ನೋಡುತ್ತಲೇ ಆಪ್ತ ಶಿಷ್ಯ ಬೋರಲು ಬಿದ್ದು ಬಿಡುತ್ತಾನೆ ಸತ್ತವನಂತೆ. ಆದರೆ ಯೇಸು ಕ್ರಿಸ್ತನು ಬಂದು ತಲೆಯ ಮೇಲೆ ಕೈಯಿಟ್ಟು, ಭಯಪಡಬೇಡ, ನಾನೇ ಮೊದಲನೆಯವನು ಕಡೆಯವನು, ಪ್ರಾರಂಭವು ಸಮಾಪ್ತಿಯು, ಆಲ್ಫಾ ಒಮೇಗಾ ಆಗಿದ್ದೇನೆ. ಸತ್ತವನಾಗಿದ್ದೇನೆ ನಿಜ, ಈಗ ಯುಗಾಂತರಕ್ಕೂ ಜೀವಿಸುವವನಾಗಿದ್ದೇನೆ. ಪಾತಾಳದ ಮತ್ತು ಮರಣದ ಬೀಗದ ಕೈಗಳು ನನ್ನಲ್ಲಿವೆ. ನೀನು ಕೇಳುತ್ತಿರುವಗಳನ್ನು ನೋಡುತ್ತಿರುವಗಳನ್ನು ಬರೆ ಎಂದು ಹೇಳುತ್ತಿದ್ದಾನೆ. ಆಗಲಿರುವವುಗಳನ್ನು ಇವು ನಂಬತಕ್ಕವುಗಳು ಎಂದು ಹೇಳುತ್ತಿದ್ದಾನೆ. ಹೀಗೆ ಕ್ರಿಸ್ತನಲ್ಲಿ ದೇವರ ಮಹಿಮೆ ಎನ್ನುವ ಅಂಶವನ್ನು ನೋಡುತ್ತಿದ್ದ ಪ್ರೇರೆ. ಮತ್ತು ಕ್ರಿಸ್ತನಲ್ಲಿರುವ ದೇವರ ಮಹಿಮೆ ನಮ್ಮೊಳಗೆ ಬಂತು ಪ್ರೇರೆ. ಯೇಸು ಕ್ರಿಸ್ತನ ಪುನರುತ್ಥಾನದಲ್ಲಿ ವಿಶ್ವಾಸಿದ್ದರಿಂದ ಆತನು ದೇವರ ಬಳಿಗೆ ಹೋಗಿ ತಂದೆಯ ಬಳಿಯಿಂದ ಬೇರೊಬ್ಬ ಸಹಾಯಕನನ್ನು ವಿಶ್ವಾಸವರಿಗೆ ಕಳಿಸಿಕೊಟ್ಟಿದ್ದರಿಂದ ಯೇಸುವೆ ದೇವರ ಕುಮಾರನೆಂದು ವಿಶ್ವಾಸಿದವರಿಗೆ, ಯೇಸುವೆ ಪಾಪಗಳನ್ನು ಕ್ಷಮಿಸುವಾತನೆಂದು ವಿಶ್ವಾಸಿಸುವವರಿಗೆ, ಯೇಸುವೆ ನರಕದ ಶಿಕ್ಷೆಯಿಂದ ತಪ್ಪಿಸುವಾತನೆಂದು, ಯೇಸುವೆ ಗಾಯಗಳಿಂದ ನಮ್ಮನ್ನು ಗುಣಪಡಿಸಿದಾತನೆಂದು, ಯೇಸುವಿನ ರಕ್ತದಿಂದ ನಮ್ಮನ್ನು ಪಾಪ ಶಾಪದ ಆಡಳಿತದಿಂದ ಬಿಡುಗಡೆ ಮಾಡಿ ತಂದೆಯಾದ ದೇವರಿಗೆ ರಾಜ್ಯ ಯಾಜಕರನ್ನಾಗಿಯೂ ಪವಿತ್ರ ಪ್ರಜೆಯನ್ನಾಗಿಯೂ ಸ್ವಂತ ಜನರನ್ನಾಗಿಯೂ ಕತ್ತಲಿಂದ ಬಿಡಿಸಿ ಬೆಳಕಿನೊಳಗೆ ಸೇರಿಸಿದ ದೇವರ ಗುಣಾತಿಶಯಗಳನ್ನು ಸಾರುವವರನ್ನಾಗಿಯೂ ಮಾಡಿದ್ದಾನೆ ಪ್ರೇರೆ. ಹೀಗೆ ನಮ್ಮೊಳಗೆ ದೇವರ ಮಹಿಮೆ ಪಂಚಶತಮ ದಿನದಂದು ಪರಿಶುದ್ಧಾತ್ಮ ರೂಪನಾಗಿ ಮರಣವನ್ನು ಗೆದ್ದ ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಜೀವಕ್ಕೆ ಎಬ್ಬಿಸಿದ ಮಹಿಮೆಯ ದೇವರ ಆತ್ಮನಾಗಿ ದೇವರ ಮಹಿಮೆ ಮನುಷ್ಯರೊಳಗೆ ಇಳಿದು ಬಂದಿತು ಪ್ರೇರೆ. ಹೀಗೆ ಕ್ರಿಸ್ತನಲ್ಲಿ ದೇವರ ಮಹಿಮೆ ಕ್ರಿಸ್ತನ ಮುಖಾಂತರ ಪುನರುತ್ಥಾನದ ಮುಖಾಂತರ ಮನುಷ್ಯರೊಳಗೆ ದೇವರ ಮಹಿಮೆ ಪರಿಶುದ್ಧಾತ್ಮ ಮೂಲಕ ಪ್ರಕಟವಾಯಿತು ಪ್ರೇರೆ. ಹೀಗೆ ಮನುಷ್ಯರೊಳಗೆ, ನಮ್ಮೊಳಗೆ, ನಿನ್ನೊಳಗೆ ದೇವರ ಮಹಿಮೆ ನೋಡುವುದಾದರೆ ಮಹಿಮೆ ಹೊಂದುವುದಕ್ಕೆ ಆತನು ಮೊದಲೇ ಸಿದ್ಧಪಡಿಸಿದ ಕರುಣೆಯ ಪಾತ್ರೆಗಳಂತಿರುವ ನಮ್ಮ ದೇಹವೆಂಬ ಘಟಗಳ ಮೂಲಕ ತನ್ನ ಮಹಿಮೈಶ್ವರ್ಯವನ್ನು ತೋರ್ಪಡಿಸಬೇಕೆಂದಿದ್ದ ಪ್ರೇರೆ. ಅದು ರೋಮಪತ್ರಿಕೆ 9ನೇ ಅಧ್ಯಾಯ 23-24ನೇ ವಾಕ್ಯದಲ್ಲಿ ನೋಡುತ್ತೇವೆ. ರೋಮನ್ಸ್ ಚಾಪ್ಟರ್ 9 ವರ್ಸ್ 23-24th ವರ್ಡ್. ಇಲ್ಲಿ ದೇವರು ಕರೆಯಲ್ಪಟ್ಟವರಿಗೆ ಎಲ್ಲವೂ ಹಿತಕರವಾಗಿ ಪರಿಣಮಿಸುತ್ತದೆ ಎಂದು ಪೌಲನು ಹೇಳುತ್ತಿದ್ದಾನೆ ಪ್ರೇರೆ. ಮತ್ತು ಪ್ರಭಾವ ಹೊಂದುವುದಕ್ಕೆ ತಾನು ಮುಂದಾಗಿ ಸಿದ್ಧ ಮಾಡಿದ ಕರುಣಾಪಾತ್ರರಲ್ಲಿ ತನ್ನ ಮಹಿಮಾತಿಶಯವನ್ನು ತೋರ್ಪಡಿಸಿದ್ದಾನೆ. 24ನೇ 24th ವರ್ಡ್. ರೋಮನ್ಸ್ ಚಾಪ್ಟರ್ 9 ವರ್ಸ್ 23-24th ವರ್ಡ್. ನಾವು ಆತನು ಕರುಣಿಸಿದ ನಮ್ಮನ್ನು ಯಹೂದ್ಯರೊಳಗಿಂದ ಮಾತ್ರ ಕರೆಯದೆ ಹೋಶೇಯನ ಗ್ರಂಥದ ವಚನದಲ್ಲಿ ತಾನು ಸೂಚಿಸಿದಂತೆ ಅನ್ಯ ಜನರೊಳಗಿಂದ ಸಹ ಕರೆದನು. ಹೌದು ಪ್ರೇರೆ. ಆ ವಚನ ಏನೆಂದರೆ ಅನ್ಯ ಜನರೊಳಗಿಂದ ಕರೆದ ವಚನವೇನೆಂದರೆ, ನನ್ನ ಜನವಲ್ಲದನ್ನು ನನ್ನ ಜನವೆಂದು, ನನಗೆ ಅಪ್ರಿಯವಾದವಳನ್ನು ಪ್ರಿಯಳೆಂದು ಹೇಳುವೆನು. 26ನೇ ವಾಕ್ಯ. ಮತ್ತು ಯಾವ ಸ್ಥಳದಲ್ಲಿ ನೀವು ನನ್ನ ಜನರಲ್ಲವೆಂದು ಅವರಿಗೆ ಹೇಳಲ್ಪಟ್ಟಿತ್ತು, ಆ ಸ್ಥಳದಲ್ಲಿಯೇ ಅವರು ಜೀವವುಳ್ಳ ದೇವರ
ಪುತ್ರರು ಎನಿಸಿಕೊಳ್ಳುವರು ಎಂಬುದು. ಹೌದು ಪ್ರೇರೆ. ಹೀಗೆ ದೇವರ ಮಹಿಮೆ ಅನ್ಯ ಜನರಲ್ಲಿ ಪ್ರತ್ಯಕ್ಷವಾಯಿತು ಪ್ರೇರೆ, ಪ್ರಖ್ಯಾತಿ ಆಯಿತು. ನಾವು ಲೂಕಾ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಓದ್ತೇವೆ, ಯೇಸು ಕ್ರಿಸ್ತ ಹುಟ್ಟಿದ 8ನೇ ದಿನದಲ್ಲಿ ಯೇಸು ಕ್ರಿಸ್ತ ತಂದೆ ತಾಯಿಗಳು ಮರಿಯ ಜೋಸೆಫರು ದೇವಾಲಯಕ್ಕೆ ಕಾಣಿಕೆ ಕೊಡಲು ಹೋಗುತ್ತಾರೆ ಯೇಸು ಬಾಲನನ್ನು. ಆಗ ಸಿಮೋಯನ ಪ್ರವಾದಿ, ಅಂದರೆ ದೇವರ ಮನುಷ್ಯ, ಪರಿಶುದ್ಧಾತ್ಮದಿಂದ ತುಂಬಿಕೊಂಡಾತ ದೇವರ ಮಾತಿನ ಮೇರೆಗೆ ದೇವಾಲಯಕ್ಕೆ ಬಂದು ಯೇಸು ಕ್ರಿಸ್ತ ಬಾಲಕನನ್ನು ಎತ್ತಿಕೊಂಡು ಭವಿಷ್ಯ ಹೇಳ್ತಾನೆ ಪ್ರೇರೆ, ಪ್ರವಾದನೆ. ಹೌದು, ಅಲ್ಲಿ ಅನೇಕ ಮಾತುಗಳನ್ನು ಆಡುವ ಮುಖಾಂತರ ಕೊನೆಯದಾಗಿ ಈತನು ಅನ್ಯ ಜನಗಳನ್ನು ಬೆಳಗಿಸುವ ಜ್ಯೋತಿ. ಅನೇಕ ಅನ್ಯ ಜನಗಳು ಈತನ ಹೆಸರನ್ನು ನಂಬಿ ನಿರೀಕ್ಷೆಯಿಂದ ಇರ್ತಾರಂತ ಪ್ರೇರೆ. ಅನ್ಯ ಜನರು, ಹೌದು, ದೇವಜನರಲ್ಲ, ಯೇಸುವಿನ ಹೆಸರನ್ನು ನಂಬಿ ನಿರೀಕ್ಷೆಯಿಂದ ಇರ್ತಾರಂತೆ. ಏನು? ಮಹಿಮೆಗೆ ನಮ್ಮನ್ನು ಕರೆದೊಯ್ಯುತ್ತಾನೆ ಎಂದು. ಹೌದು, ಹೀಗೆ ನಮ್ಮೊಳಗೆ ದೇವರ ಮಹಿಮೆ ಪ್ರೇರೆ ಮೊದಲು ಮೇಘದೊಳಗೆ ಕಂಡು ಬಂದಿತ್ತು. ಅವರು ಏದೇನ್ ತೋಟದಲ್ಲಿ ಮೊದಲನೇ ಪಾಪ ಮಾಡಿ ಕಳೆದುಕೊಂಡ ದೇವರ ಮಹಿಮೆ. ಮೊಟ್ಟ ಮೊದಲದಾಗಿ ಇಸ್ರೇಲ್ ಪ್ರಯಾಣದಲ್ಲಿ 40 ವರ್ಷ ವಾಗ್ದಾನ ಭೂಮಿಗೆ, ಫಲವತ್ತಾದ ಭೂಮಿಗೆ, ದಾಸತ್ವದಲ್ಲಿದ್ದವರನ್ನು ಬಿಡುಗಡೆಯ ನಾಡಿಗೆ ಕರೆದುಕೊಂಡು ಹೋಗುವ ಭಾಗದಲ್ಲಿ ಅರಣ್ಯ ಯಾತ್ರೆಯಲ್ಲಿ ಮೇಘದೊಳಗೆ ಕಂಡುಬಂದ ದೇವರ ಮಹಿಮೆ. ಹೌದು ಪ್ರೇರೆ. ಮತ್ತು ಎರಡನೇದಾಗಿ ಪ್ರತ್ಯಕ್ಷ ಗುಡಾರದೊಳಗೆ, ಹೌದು, ದೇವಜನರೊಂದಿಗೆ ಮಾತನಾಡಲು ಆ ಗುಡಾರದ ಮುಂದೆ ಮೇಲೆ ಇಳಿದು ಬರುತ್ತಿದ್ದ ಮೋಶೆಯೊಂದಿಗೆ ಮಾತನಾಡುತ್ತಿದ್ದ ಮೋಶೆ, ದೇವರ ಸೇವಕ, ದೇವರ ಆರಿಸಿಕೊಂಡ ಜನರೊಂದಿಗೆ ಮಾತಾಡುತ್ತಿದ್ದ ಮಧ್ಯವರ್ತಿಯಾಗಿ. ಹೀಗೆ ಮೊದಲನೇದಾಗಿ ಮೇಘದೊಳಗೆ ಕಂಡು ಬಂದಿತ್ತು ಪ್ರೇರೆ, ಆಕಾಶ ಮೋಡಗಳಲ್ಲಿ. ಎರಡನೇದಾಗಿ ಪ್ರತ್ಯಕ್ಷ ಗುಡಾರದೊಳಗೆ. ಮೂರನೇದಾಗಿ ವೈಭವವುಳ್ಳ ಯೆರೂಸಲೇಮ್ ದೇವಾಲಯದೊಳಗೆ ಕಂಡು ಬಂದಿತ್ತು. ನಂತರ ಹೊಸ ಒಡಂಬಡಿಕೆಯಲ್ಲಿ ನಮ್ಮ ಶರೀರದೊಳಗೆ ಬಂದಿತ್ತೆಂದು ಧ್ಯಾನಿಸಬೇಕಾಗಿದೆ ಪ್ರೇರೆ. ಪಂಚಶತಮ ದಿನ ಅಗ್ನಿ ಕೆನ್ನಾಲಿಗೆಗಳ ರೂಪದಲ್ಲಿ ಬಿರುಗಾಳಿಯೊಂದಿಗೆ, ದಗದಗಿಸುವ ಬೆಂಕಿಯೊಂದಿಗೆ, ಅಗ್ನಿ ಕೆನ್ನಾಲಿಗೆಗಳ ರೂಪದಲ್ಲಿ ದೇವರ ಪರಿಶುದ್ಧಾತ್ಮ, ಪರಲೋಕದ ಶಕ್ತಿ, ಯೇಸು ಕ್ರಿಸ್ತನು ಹೇಳಿದ ಮಾತು, ನಾನು ಹೋದರೆ ಬೇರೊಬ್ಬ ಸಹಾಯಕನನ್ನು ಕಳಿಸಿಕೊಡಬಲ್ಲೆ, ನಾನು ಹೋಗದಿದ್ದರೆ ಆತನು ಬರುವುದಿಲ್ಲ, ನಾನು ಹೋದರೆ ಕಳಿಸಿಕೊಡಬಲ್ಲೆ, ಆತನು ಬಂದು ನಿಮ್ಮನ್ನು ಸಮಗ್ರ ಸತ್ಯಕ್ಕೆ ನಡೆಸುತ್ತಾನೆ, ಲೋಕವು ತಾಳಿದ್ದ ತಪ್ಪು ಭಾವನೆಯನ್ನು ಅರ್ಥ ಮಾಡಿಕೊಡುತ್ತಾನೆ, ಪಾಪದ ವಿಷಯದಲ್ಲಿ, ನ್ಯಾಯನೀತಿಯ ವಿಷಯದಲ್ಲಿ, ಅಂತಿಮ ತೀರ್ಪು, ಈ ಲೋಕದ ದೇಹದಲ್ಲಿ ಜೀವಿಸುವಾಗ, ಈ ಲೋಕದ ಆಯುಸ್ಸು ಮುಗಿದ ನಂತರ ಇನ್ನೊಂದು ಅನಂತ ಲೋಕಕ್ಕೆ ನಾವು ಯೋಗ್ಯರಾಗಬೇಕಾಗಿದೆ. ಇಲ್ಲದಿದ್ದರೆ ನರಕಕ್ಕೆ ಹೋಗುತ್ತೇವೆ, ಜಡ್ಜ್ಮೆಂಟ್ ಆಗುತ್ತದೆ, ತೀರ್ಪು. ಒಳ್ಳೆಯದನ್ನು ಮಾಡಿದವರಿಗೆ ಒಳ್ಳೆಯದಕ್ಕಾಗಿ, ಕೆಟ್ಟದ್ದನ್ನು ಮಾಡಿದವರಿಗೆ ಕೆಟ್ಟದ್ದಕ್ಕಾಗಿ ಎಲ್ಲರೂ ದೇವರ ಸಿಂಹಾಸನದ ಮುಂದೆ ನಿಂತುಕೊಳ್ಳಬೇಕು. ದೇವಕುಮಾರನೇ ಆ ಸಿಂಹಾಸನದ ಮೇಲೆ ಆಸೀನಾಗಿದ್ದಾನೆ ಪ್ರೇರೆ. ಕಾರಣ ಕ್ರಿಸ್ತನಲ್ಲಿಯೇ ದೇವರ ಸರ್ವಸಂಪೂರ್ಣತೆ ಸಶರೀರವಾಗಿ ಅವತರಿಸಿ ವಾಸ ಮಾಡುತ್ತದೆ. ಹೀಗೆ ನಾವು ನಮ್ಮೊಳಗೆ ದೇವರ ಮಹಿಮೆಯನ್ನು ನೋಡುತ್ತೇವೆ ಪ್ರೇರೆ. ನಂತರ ಅದು ಪ್ರೇರೆ, ಕ್ರಿಸ್ತ ಯೇಸುವಿನಲ್ಲಿ ದೇವರ ಮಹಿಮೆ, ಯೇಸು ಕ್ರಿಸ್ತನ ಮುಖಾಂತರ, ಆತನ ಪುನರುತ್ಥಾನದ ಮುಖಾಂತರ, ಆತನ ಹೆಸರಿನಲ್ಲಿ ತಂದೆ ಮಾತು ಕೊಟ್ಟ ಸ್ವರ್ಗದ ಶಕ್ತಿ ವ್ಯಕ್ತಿಯಾದ ಪರಿಶುದ್ಧಾತ್ಮನ ಆ ಅಭಿಷೇಕ ತುಂಬುವಿಕೆಯ ಮುಖಾಂತರ ಕ್ರಿಸ್ತನ ಮಹಿಮೆ ನಮ್ಮೊಳಗೆ ವಾಸ ಮಾಡುತ್ತಿದೆ ಪ್ರೇರೆ ಎಂದು ಆತನ ಪ್ರೀತಿಸಿ ಆತನ ಮಾತುಗಳನ್ನು ಕೈಗೊಂಡು ನಡೆಯುವವರಿಗೆ ಯೇಸು ತಂದೆಯನ್ನು ಬೇಡಿ ಬೇರೊಬ್ಬ ಸಹಾಯಕ ಸತ್ಯದ ಆತ್ಮನನ್ನು, ನಿತ್ಯ ಆತ್ಮನನ್ನು, ಮಹಿಮಾತ್ಮನನ್ನು ಕಳಿಸಿಕೊಡುತ್ತಿದ್ದಾನೆ. ಹೌದು, ಯೂದರೊಳಗಿಂದ ಮಾತ್ರವೇ ಅಲ್ಲದೆ, ಅಂದರೆ ಯೇಸು ಕ್ರಿಸ್ತನನ್ನು ಅಥವಾ ತಂದೆಯಾದ ದೇವರನ್ನು ನಂಬುವ ಯೂದ ಕುಲ ಅವರ ಜನಾಂಗದಿಂದ ಮಾತ್ರವಲ್ಲದೆ ಅನ್ಯ ಜನರೊಳಗಿಂದಲೂ ಆತನು
ಕರೆದಂಥ ವಿಶ್ವಾಸಿಗಳೆಲ್ಲರಿಗೆ ಕರುಣೆಯ ಪಾತ್ರೆಗಳಾಗಿದ್ದಾರೆ ಪ್ರೇರವರೆಲ್ಲರೂ. ಹೀಗೆ ಅಷ್ಟೇ ಅಲ್ಲದೆ ಆ ಕರುಣಾಪಾತ್ರರಲ್ಲಿ ಆ ಮಣ್ಣಿನ ಘಟ್ಟಗಳಲ್ಲಿ ಮಣ್ಣಿನ ಮಡಿಕೆಗಳಂತಿರುವ ಆ ದೇಹದಲ್ಲಿ ಅಂದರೆ ಮನುಷ್ಯದ ಜೀವಿತದಲ್ಲಿ ದೇವರು ತನ್ನ ಮಹಿಮೈಶ್ವರ್ಯವನ್ನು ಇಟ್ಟಿದ್ದಾನೆ ಪ್ರೇರೆ. ನಾವು ಕೊರಿಂಥ 2ನೇ ಪತ್ರಿಕೆ 4ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಓದುತ್ತೇವೆ. 2 Corinthians chapter 4 verse 6, 7th word, 6-7ನೇ ವಾಕ್ಯ. ಇಲ್ಲಿ ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ತಾನೇ ಯೇಸುಕ್ರಿಸ್ತನ ಮುಖದಲ್ಲಿ ತೋರುವ ದೇವರ ಜ್ಞಾನ ಪ್ರಭಾವವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಒಳ್ಳೆಯದನ್ನು ಪ್ರಕಾಶಿಸಿದನು. ಹೌದು ಪ್ರೇರೆ. 7ನೇ ವಾಕ್ಯ. ಈ ಬಲ ಆಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಗಳಲ್ಲಿ ನಮಗೆ ಉಂಟು. ಹೌದು ಪ್ರೇರೆ. ಕತ್ತಲೆಯಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ತಾನೇ ಯೇಸುಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಜ್ಞಾನ ಪ್ರಭಾವವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಹೊಳಪು ಕೊಟ್ಟಿದ್ದಾನೆ ಪ್ರೇರೆ, ಹೊಳೆದಿದ್ದಾನೆ, ಪ್ರಕಾಶಿಸಿದ್ದಾನೆ. ಹೌದು, ನಾವು ಅನೇಕರಿಗೆ ನಮ್ಮ ಹೃದಯದಲ್ಲಿರುವ ಹೊಳಪು ಆದ ಪ್ರಕಾಶವಾದ ಯೇಸುಕ್ರಿಸ್ತನ ಪ್ರಭಾವದಿಂದ ದೇವಜ್ಞಾನ ಪ್ರಭಾವವನ್ನು ಅನೇಕರಿಗೆ ಉಂಟು ಮಾಡಬೇಕಾಗಿದೆ. ಉಂಟಾಗಲೆಂದೇ ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಎಂದು ಕತ್ತಲೆಯಲ್ಲಿದ್ದ ನನ್ನನ್ನು ಆ ಮಹಿಮಾ ಸ್ವರೂಪನಾದ ತಂದೆ ತನ್ನ ಮಗನಲ್ಲಿರುವ ಮಹಿಮೆಯಿಂದ ಈ ಮಣ್ಣಿನ ನಿಕ್ಷೇಪಗಳಲ್ಲಿ ಘಟಗಳಲ್ಲಿ ಹೊಳೆದಿದ್ದಾನೆ ಪ್ರೇರೆ, ದೇವ ಜ್ಞಾನ ಪ್ರಭಾವವಾಗಿ. ಹೀಗೆ ನಾವು ನೋಡುತ್ತಿದ್ದೇವೆ, ನಮ್ಮ ದೇಹ ಆ ಮಣ್ಣಿನ ಮಡಿಕೆ ಆದ್ದರಿಂದ ಕೆಲವೊಂದು ಸಾರಿ ದೇವಚಿತ್ತ ಆದರೆ ವ್ಯಾಧಿಗಳು ದಾಳಿ ಮಾಡಿದಾಗ ಅಥವಾ ಪಾಪದಿಂದ ವ್ಯಾಧಿಗಳು ಸೈತಾನನ ದಾಳಿಯಿಂದ ವ್ಯಾಧಿಗಳು ದಾಳಿ ಮಾಡಿದಾಗ ಬಲ ಏನಾಗುತ್ತಿದೆ? ಈ ಮಣ್ಣಿನ ಮಡಿಕೆ ನಮ್ಮ ಆಯುಷ್ಕಾಲವು ಅಂದರೆ ಮನುಷ್ಯರ ಆಯುಷ್ಕಾಲ ತಗ್ಗಿ ಹೋಗುತ್ತಿದೆ. ಆದ್ದರಿಂದ ದೇವರ ಜ್ಞಾನಗ್ರಂಥ ಪರಿಶುದ್ಧ ಬೈಬಲ್ ಹೇಳುತ್ತಿದೆ, 1ನೇ ಪತ್ರಿಕೆ ಪೇತ್ರನ ಪತ್ರಿಕೆ 1ನೇ ಅಧ್ಯಾಯ 24ನೇ ವಾಕ್ಯ, 1 Peter chapter 1 verse 24th word. ಇಲ್ಲಿ ಓದುವುದಾದರೆ, ಸರ್ವ ಮಾನವರು ಬಯಲಿನ ಹುಲ್ಲಿಗೆ ಸಮಾನವಾಗಿದ್ದಾರೆ. ಎಲ್ಲ ಮನುಷ್ಯರು ಬಯಲಿನ ಅಂದರೆ ಹೊರಗಡೆ ನೆಲದಲ್ಲಿ ಬೆಳೆಯುವ ಹುಲ್ಲಿಗೆ ಸಮಾನವಾಗಿದ್ದಾರೆ ಅಂತ ಪ್ರೇರೆ. ಅವರ ಅಂದವೆಲ್ಲವೂ ಸುಂದರತೆಯೆಲ್ಲವೂ ಅವರ ಅಂದ ಸೌಂದರ್ಯ ಎಲ್ಲವೂ ಹುಲ್ಲಿನ ಹೂವಿನಂತೆ ಇದೆ ಮತ್ತು ಹುಲ್ಲು ಒಣಗಿ ಹೋಗುವುದು, ಹೂವು ಉದುರಿ ಹೋಗುವುದು ಸಾಯಂಕಾಲದೊಳಗೆ ಎಂದು ದೇವರ ವಾಕ್ಯ ಹೇಳುತ್ತಿದೆ. ನಮ್ಮ ದೇವರ ಮಾತಾದರೂ ಸದಾಕಾಲ ಇರುತ್ತದೆ. ಆ ಮಾತು ಯಾವುದೆಂದರೆ, ಕತ್ತಲೆಯಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ಕ್ರಿಸ್ತನಲ್ಲಿ ಆತನ ಜೀವನ, ಬೋಧನೆ, ಸಾಧನೆ, ಮಾತ್ಕಾರ್ಯ, ಯಾತನೆ, ಮರಣ, ಪುನರುತ್ಥಾನ, ಸ್ವರ್ಗದಿಂದ ಕಳಿಸಿಕೊಟ್ಟ ಕೆನ್ನಾಲಿಗೆ ಅಂತಿರುವ ದೇವರ ಪರಿಶುದ್ಧಾತ್ಮ, ದೇವರ ನಾಲಿಗೆ ಆತ್ಮ ವಾಕ್ಯ, ದೇವ ಪ್ರಭಾವವೆಂಬ ಜ್ಞಾನವನ್ನು ಪ್ರಕಾಶ ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮೆಲ್ಲರ ಮನುಷ್ಯರ ಹೃದಯದಲ್ಲಿ ಹೊಳೆದಿದ್ದಾನೆ ಪ್ರೇರೆ, ಪ್ರಕಾಶಿಸಿದ್ದಾನೆ. ಹೌದು, ಹೀಗೆ ನಾವು ನೋಡುತ್ತಿರ್ತೇವೆ. ಲೋಕ ಸಂಬಂಧವಾದ ಮನುಷ್ಯರು ಕೆಲವು ವಸ್ತುಗಳನ್ನು ಅಲ್ಪವಾಗಿ ಭಾವಿಸಿದರೂ ಕೂಡ ಪ್ರಶಸ್ತವಾದ ಸ್ಥಳದಲ್ಲಿ ಅದನ್ನು ಇಟ್ಟಿರುತ್ತಾರೆ. ಆದರೆ ದೇವರು ತನ್ನ ಬೆಲೆಯುಳ್ಳ ಪರಿಶುದ್ಧ ಆತ್ಮನನ್ನು, ತನ್ನ ಮಗನ ಆತ್ಮವನ್ನು, ಅಪ್ಪ ತಂದೆ ಎಂದು ಕೂಗುವ ಆತ್ಮನನ್ನು, ಇವರು ಮಾಡುತ್ತಿರುವುದೇನು ಇವರು ಅರಿಯರು, ಇವರನ್ನು ಕ್ಷಮಿಸು ಎಂದ ಆತ್ಮವನ್ನು, ಹಿಂದೆ ನಮ್ಮೆಲ್ಲರನ್ನು ಹೊಸ ಮನುಷ್ಯರನ್ನಾಗಿ ಮಾಡುವ ಆತ್ಮವನ್ನು, ಸೈತಾನನ ಕಾರ್ಯಗಳನ್ನು ನಾಶ ಮಾಡುವ ಆತ್ಮವನ್ನು, ಲೋಕದಲ್ಲಿರೋ ದುರಾತ್ಮನಿಗಿಂತ ನಮ್ಮಲ್ಲಿ ದೇವರು ಕಳಿಸಿಕೊಡುವ ಪರಿಶುದ್ಧ ಆತ್ಮನು, ದೊಡ್ಡ ಆತನು,
ಸರ್ವಶಕ್ತನು ಭೂಮಿ ಮೇಲೆ ಅಂಥ ಆತ್ಮವನ್ನು, ಬೆಲೆಯುಳ್ಳ ಆತ್ಮನನ್ನು ಈ ಮಣ್ಣಿನ ಪಾತ್ರೆಗಳಲ್ಲಿ ನಮ್ಮ ಶರೀರದೊಳಗೆ ಇಟ್ಟಿದ್ದಾನೆ ಪ್ರೇರೆ. ಕೇಳಿಕೊಳ್ಳುವವರಿಗೆ ಇಡಲು ಹೋಗುತ್ತಿದ್ದಾನೆ, ಎಡೆಬಿಡದೆ ಪ್ರಾರ್ಥಿಸುವವರಿಗೆ, ದೇವರಲ್ಲಿ ಸಂತೋಷ ಪಡಬೇಕೆಂದು ಇಷ್ಟಪಡುವವರಿಗೆ, ಪಾಪವನ್ನು ದ್ವೇಷಿಸುವವರಿಗೆ, ಲೋಕ, ಶರೀರಾಶೆ, ಕಣ್ಣಿನಾಶೆ, ಬದುಕುವ ಡಂಬ, ಏನು ತಿನ್ನೋದು, ಏನು ಕುಡಿಯೋದು, ಏನು ಒದ್ದುಕೊಳ್ಳೋದೆಂದು ಚಿಂತಿಸದೇ ಇರುವವರಿಗೆ, ಹೌದು ಪ್ರೇರೆ, ದೇವರಿಗಾಗಿ, ದೇವರ ಮಹಿಮೆಗಾಗಿ, ದೇವರ ಚಿತ್ತಕ್ಕಾಗಿ ಹುಡುಕಿ ಜೀವಿಸುವವರಿಗೆ, ಬೆಲೆಯುಳ್ಳ ಲೋಕದ ದುಷ್ಟನನ್ನು ಗೆಲ್ಲುವ, ಮರಣವನ್ನು ಗೆಲ್ಲುವ, ಶರೀರ ಆಶೆಗಳನ್ನು ಗೆಲ್ಲುವ, ಸೈತಾನನ್ನು ಗೆಲ್ಲುವ ಸ್ವರ್ಗದ ದೇವರ ತನ್ನ ಶಕ್ತಿಯ ಆತ್ಮನನ್ನು, ಪುನರುತ್ಥಾನದ ಆದ ಪ್ರಭುವಿನ ದೇವರ ಮಗನ ಆತ್ಮವನ್ನು ಈ ಮಣ್ಣಿನ ಮಡಿಕೆಯಲ್ಲಿ ನಮ್ಮ ದೇಹದಲ್ಲಿ ಇಡಲು ಹೋಗುತ್ತಿದ್ದಾನೆ, ಇಟ್ಟಿದ್ದಾನೆ ಪ್ರೇರೆ. ಹೌದು, ದೇವರಿಗೆ ಸ್ತೋತ್ರವಾಗಲಿ. ಹೀಗೆ ನಾವು ಯೇಸು ಕ್ರಿಸ್ತ ರಕ್ತ ಎಂಬ ಅಮೂಲ್ಯವಾದ ಬೆಲೆಗೆ ಕೊಂಡುಕೊಳ್ಳಲ್ಪಟ್ಟವರಾಗಿದ್ದೇವೆ. ಆದ್ದರಿಂದ ಹೀಗೆ ನಾವು ಅಮೂಲ್ಯವಾದ ರಕ್ತ, ನಿರ್ದೋಷ, ನಿಷ್ಕಳಂಕ, ಯಜ್ಞದ ಕುರಿಮರಿಯಾದ ನಮ್ಮ ಪಾಪಗಳನ್ನು ಹೊತ್ತುಕೊಂಡೋಗಿ ನಮ್ಮನ್ನು ಪಾಪ ಶಾಪದ ವಶದಿಂದ ಬಿಡಿಸಿ ತನ್ನ ಸುರಕ್ಷಿತ ಸಾಮ್ರಾಜ್ಯಕ್ಕೆ ಸೇರಿಸಿದ ಯೇಸು ಕ್ರಿಸ್ತ ರಕ್ತದಿಂದ ವಿಮೋಚಿಸಲ್ಪಟ್ಟಿದ್ದೇವೆ ಪ್ರೇರೆ. ಹೀಗೆ ನಾವು ದೇವರ ಆಸ್ತಿಯಾಗಿದ್ದೇವೆ. ಯೇಸು ರಕ್ತ ಎಂಬ ಬೆಲೆಗೆ ಕೊಂಡುಕೊಳ್ಳಲ್ಪಟ್ಟಿದ್ದೇವೆ. ಆದ್ದರಿಂದ ನಮ್ಮ ದೇಹದೊಳಗೆ ದೇವರ ಮಹಿಮೆಯನ್ನು ಪ್ರಕಾಶಪಡಿಸಬೇಕೆಂದು ಹೇಳುತ್ತಿದ್ದಾನೆ. ದೇವರನ್ನು ಮಹಿಮೆಪಡಿಸಬೇಕು. ನಮ್ಮನ್ನು ದೇವರಿಗೆ ಮೀಸಲಾಗಿ, ಮೆಚ್ಚುಗೆಯಾಗಿ, ಸಜೀವ ಬಲಿಯಾಗಿ ಒಪ್ಪಿಸಿಕೊಡಬೇಕೆಂದು, ಇದುವೇ ಯೇಸುವಿನಲ್ಲಿ ವಿಶ್ವಾಸ ಇಡುವ ದೇವರ ಮಕ್ಕಳಾದ ನಾವು ಮಾಡುವ ನಿಜವಾದ ಆರಾಧನೆ, ವಿವೇಕಪೂರ್ವಕವಾದ ಆರಾಧನೆ. ಹೌದು ಪ್ರೇರೆ, ನಮ್ಮನ್ನು ಅಮೂಲ್ಯವಾದವರನ್ನಾಗಿ ಮಾಡುವ ನಿಮಿತ್ತ ಕ್ರಿಸ್ತನು ಮಹಿಮೆಯ ನಿರೀಕ್ಷಣೆಯಾಗಿ ನಮ್ಮಲ್ಲಿ ನಿವಾಸ ಮಾಡುತ್ತಿದ್ದಾನೆ ಪ್ರೇರೆ. ನಿನ್ನನ್ನು, ನನ್ನನ್ನು ಅಮೂಲ್ಯವಾದವರನ್ನಾಗಿ ದೇವರ ಮುಂದೆ ಶ್ರೇಷ್ಠವಾಗಿ ಯುಗಾಂತರಕ್ಕೂ ಪ್ರಕಾಶವಾಗಿ ನಿಲ್ಲಲೆಂದು, ಆರಾಧನೆಯಲ್ಲಿ ಪಾಲುಗಾರರಾಗಬೇಕೆಂದು, ದೇವರನ್ನು ದೇವದೂತರೊಂದಿಗೆ ಕೊಂಡಾಡಬೇಕೆ ನಿಮಿತ್ತ ಕಣ್ಣು ಕಾಣದ, ಕಿವಿ ಕೇಳದ, ಮಾನವ ಹೃದಯ ಗ್ರಹಿಸದ ಅತಿಶಯ ಆನಂದಗಳನ್ನು ದೇವರು ತನ್ನನ್ನು ಒಲಿದವರಿಗೆ ಸಿದ್ಧ ಮಾಡಿದ್ದಾನೆ, ದೇವರು ಒಲಿಯುತ್ತಾನೆ ಎಂದು ದೇವದೂತರ ಮುಖಾಂತರ ಹೇಳಿಸಿದ ದೇವರು ನಮ್ಮೆಲ್ಲರನ್ನು ಅಮೂಲ್ಯವಾದವರನ್ನಾಗಿ ಮಾಡುವ ನಿಮಿತ್ತ ಕ್ರಿಸ್ತನು ನಮ್ಮ ಒಳಗೆ ಮಹಿಮೆಯ ನಿರೀಕ್ಷೆಯಾಗಿ ನಿವಾಸ ಮಾಡುತ್ತಿದ್ದಾನೆ ಪ್ರೇರೆ. ಪರಿಶುದ್ಧಾತ್ಮನ ಮೂಲಕ ತನ್ನ ವಾಕ್ಯದ ಮುಖಾಂತರ ನಮ್ಮೊಂದಿಗೆ ಅನುದಿನ ಮಾತಾಡುತ್ತಾ, ಹೀಗೆ ಕ್ರಿಸ್ತನಲ್ಲಿ ದೇವರ ಮಹಿಮೆ ಎಂದು ನೋಡಿಕೊಂಡ ಪ್ರಿಯ ಅಂಶದಲ್ಲಿ, ಕ್ರಿಸ್ತನಲ್ಲಿ ದೇವರ ಮಹಿಮೆ ಎನ್ನುವ ಅಂಶಭಾಗದಲ್ಲಿ ಮನುಷ್ಯರೊಳಗೆ ದೇವರ ಮಹಿಮೆ ಬಂದಿತ್ತು ಪ್ರೇರೆ. ಹೌದು, ಹೀಗೆ ಇನ್ನೊಂದು ನೋಡುವುದಾದರೆ ನಾವು, ಹೌದು ಪ್ರೇರೆ, ಹೀಗೆ ಮಹಿಮೆಯ ಸ್ವರೂಪನಾದ ದೇವರ ಆತ್ಮ ನಮ್ಮ ಮೇಲೆ ನೆಲೆಗೊಂಡಿದ್ದಾನೆ. ಆದ್ದರಿಂದ ನಾವು ಧನ್ಯರಾಗಿದ್ದೇವೆಂದು ಪೇತ್ರನು ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಹೇಳುತ್ತಿದ್ದಾನೆ ಪ್ರೇರೆ. ನಾವು ಪೇತ್ರನ ಪತ್ರಿಕೆ 1ನೇ ಪತ್ರಿಕೆ 4ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನೋಡುತ್ತೇವೆ ಏನೆಂದು, ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ, ತೇಜೋಮಯವಾದ ಆತ್ಮನಾಗಿರುವ ದೇವರ ಆತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ. ಹೌದು ಪ್ರೇರೆ, ಕ್ರಿಸ್ತನ ನಿಮಿತ್ತ ನಿಂದೆಗೆ ಗುರಿಯಾದರೆ ನೀವು ಧನ್ಯರಂತ ಪ್ರೇರೆ. ಮತ್ತು ಮಹಿಮಾ ಸ್ವರೂಪನಾದ ಅಥವಾ ತೇಜೋಮಯನಾದ ಆತ್ಮನಾಗಿರುವ ದೇವರಾತ್ಮನು ನಿಮ್ಮ ಒಳಗಡೆ ಮೇಲೆ ನೆಲೆಗೊಂಡಿದ್ದಾನೆ. ಹೌದು ಪ್ರೇರೆ, ಹೀಗೆ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ಆ ಪರಿಶುದ್ಧ ಆತ್ಮನನ್ನು ಲೋಕ ನೋಡುವುದಿಲ್ಲ, ನೀವು ನೋಡುತ್ತೀರಿ. ನನ್ನನ್ನು ಪ್ರೀತಿಸಿ ನನ್ನ ಮಾತುಗಳನ್ನು ಕೈಗೊಂಡು ನಡೆಯುತ್ತಿರುವುದರಿಂದ ಪ್ರೇರೆ. ಹೀಗೆ ಪರಲೋಕದಿಂದ ಇಳಿದು ಬಂದ ಆ ಮಹಿಮೆಯುಳ್ಳ ಯೇಸು ಕ್ರಿಸ್ತನ, ಆ ಮಹಿಮೈಶ್ವರ್ಯವಾಗಿ ಯೇಸು ಕ್ರಿಸ್ತನು ಪರಿಶುದ್ಧ ಆತ್ಮನಾಗಿ ನಮ್ಮೊಳಗೆ ನಿವಾಸಿಸುತ್ತಿದ್ದಾನೆ. ಆದ್ದರಿಂದ ಆತನ 2ನೇ ಆಗಮನದಲ್ಲಿ ಮಹಿಮೆಯಿಂದ ಅಧಿಕ ಮಹಿಮೆ ಹೊಂದುತ್ತಾ ರೂಪಾಂತರ ಹೊಂದುವುದಕ್ಕೆ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ, ಹೊಂದುತ್ತೇವೆ. ಆದ್ದರಿಂದ ಈ ಲೋಕದಲ್ಲಿ ಜೀವಿಸುತ್ತಿರುವಾಗ ನಾವು ಮಾನಸಾಂತರಗೊಂಡು ನೂತನ
ಜೀವಿಗಳಾಗಿ ಜೀವಿಸಬೇಕಾಗಿದೆ ಪ್ರೇರೆ, ಆರಿಸಿಕೊಳ್ಳಬೇಕಾಗಿದೆ. ಹೌದು, ಹೀಗೆ ಯಾವುದು ಉತ್ತಮ, ಉನ್ನತ, ಉತ್ಕೃಷ್ಟ ಎಂದು ತಿಳಿದುಕೊಳ್ಳುತ್ತೇವೆ. ಕ್ರಿಸ್ತ ಯೇಸುವಿನಲ್ಲಿ ದೇವರ ಮಹಿಮೆ ಎನ್ನುವ ಅಂಶಭಾಗದಲ್ಲಿ ನೋಡಿದೆವು ಪ್ರೇರೆ. ಒಂದನೇದಾಗಿ ಯೇಸು ಕ್ರಿಸ್ತನೇ ದೈವತ್ವದ ಸರ್ವ ಸಂಪೂರ್ಣತೆ ಯೇಸು ಕ್ರಿಸ್ತನಲ್ಲಿ ಶರೀರವಾಗಿ ಅವತರಿಸಿ ವಾಸ ಮಾಡುತ್ತಿದೆ. ಮತ್ತು ಯೇಸು ಕ್ರಿಸ್ತನ ಮುಖಾಂತರ ದೇವರ ಮಹಿಮೆ ನಮ್ಮೊಳಗೆ ಬಂದಿದೆ ಪ್ರೇರೆ, ಪಂಚಶತಮ ದಿನದಂದು. ಮತ್ತು ಆ ಪರಿಶುದ್ಧಾತ್ಮನಾಗಿ ಬಂದ ದೇವರ ಮಹಿಮೆ ಪ್ರತ್ಯಕ್ಷಲಾಗಿರುವ ಮುಂದಿನ ಮಹಿಮೆಯನ್ನು ತಿಳಿಯಪಡಿಸುತ್ತಿದೆ ಪ್ರೇರೆ. ಯೇಸು ಕ್ರಿಸ್ತನ ವಿಶ್ವಾಸವರಿಗೆ ಬರಲಿರುವ, ಪ್ರತ್ಯಕ್ಷವಾಗಲಿರುವ ಮಹಿಮೆ ಬಗ್ಗೆ, ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಮಹಿಮೆ ನಮ್ಮ ದೇಹದೊಳಗೆ ಕಂಡು ಬಂದಿತ್ತು ಪ್ರೇರೆ. ಮಣ್ಣಿನ ಮಡಿಕೆಯಲ್ಲಿ ಮಾಣಿಕ್ಯವಾಗಿ ಪರಿಶುದ್ಧಾತ್ಮನಾಗಿ, ಮತ್ತು ಆ ಪರಿಶುದ್ಧಾತ್ಮನು ಮಣ್ಣಿನ ಮಡಿಕೆಯಂತಿರುವ ನಮ್ಮ ಜೀವಿತದಲ್ಲಿ ಮುಂದೆ ಬರಲಿರುವ ಮಹಿಮೆಯನ್ನು ಪ್ರತ್ಯಕ್ಷ ಮಾಡಿದ್ದಾನೆ. ಅದು ರೋಮಪತ್ರಿಕೆ 8ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ. ರೋಮಪತ್ರಿಕೆ 8ನೇ ಅಧ್ಯಾಯ 18ನೇ ವಾಕ್ಯ. ರೋಮನ್ಸ್ ಚಾಪ್ಟರ್ 8 ವರ್ಸ್ 18th ವರ್ಡ್. ಇಲ್ಲಿ ಓದುವುದಾದರೆ, ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ. ಆದರೆ ನಮಗೋಸ್ಕರ ಪ್ರತ್ಯಕ್ಷ ಆಗಲಿರುವ ಮುಂದಿನ ಕಾಲದಲ್ಲಿ ನಮಗೋಸ್ಕರ ದೇವರು ಮಹಿಮೆಯನ್ನು ಆಲೋಚಿಸಿ ಇಟ್ಟಿದ್ದಾನಂತ ಪ್ರೇರಿ. ನಮಗೆ ಪ್ರತ್ಯಕ್ಷವಾಗಲಿರುವ ಆ ಮಹಿಮೆಯನ್ನು ಆಲೋಚಿಸಿ ಈಗ ನೋಡಿದರೆ ಈಗಿನ ಕಾಲದ ಶ್ರಮೆಗಳು, ಕಷ್ಟ ಸಂಕಟಗಳು ಅಲ್ಪವೇ ಸರಿ ಅಂತ ಪ್ರೇರಿ. ಕಾರಣ ಆ ಮಹಿಮೆ ಮುಂದೆ ಕಷ್ಟವೇ ಅಲ್ಲ, ಶ್ರಮೆ ಅಲ್ಲ, ದುಃಖವೇ ಅಲ್ಲ, ಮರಣವಲ್ಲ ಪ್ರೇರಿ. ಆದ್ದರಿಂದ ಸ್ಟೆಫನನ್ನು ಕೂಡ ಕಲ್ಲೊಡೆದು ಸಾಯಿಸ್ತಿರುವಾಗ ಶತ್ರುಗಳನ್ನು, ಯೂದರನ್ನು, ದೇವರಿಗೆ ಜನರೇ ಎಂದು ದೇವರ ಬಗ್ಗೆ ಅರಿವಿಲ್ಲದ ಜನರನ್ನು, ತಂದೆ ಇವರು ಮಾಡುತ್ತಿರುವುದೇನು, ಇವರು ಅರಿತಿಲ್ಲ, ಈ ಪಾಪವನ್ನು ಇವರ ಮೇಲೆ ಹೊರಿಸಬೇಡ, ನನ್ನನ್ನು ಕಲ್ಲು ತೆಗೆದುಕೊಂಡು ಹೊಡೆದು ಸಾಯಿಸುವ ಈ ಪಾಪ ಇವರ ಮೇಲೆ ಹೊರಿಸಬೇಡ ಎಂದು ದೇವರಿಗೆ ಬೇಡಿಕೊಳ್ಳುತ್ತಾನೆ ಪ್ರೇರೆ. ಹೌದು, ಹೀಗೆ ನಮ್ಮ ಕಡೆ ಆ ಪ್ರತ್ಯಕ್ಷ ಆಗಲಿರುವ ಆ ಮಹಿಮೆ ಎದುರು ಈಗಿನ ಕಾಲದ ಶ್ರಮೆಗಳು ಯಾತಕ್ಕೂ ಬಾರದವುಗಳೆಂದು ಎಣಿಸುತ್ತಿದ್ದೇನೆ ಎಂದು ಪೌಲನು ಹೇಳುತ್ತಿದ್ದಾನೆ. ನಾವು ಕೂಡ ಹಾಗೆ ಹೇಳಬೇಕಾಗಿದೆ ಪ್ರೇರೆ. ಕಾರಣ ಪ್ರತ್ಯಕ್ಷವಾಗಲಿರುವ ಮಹಿಮೆಗೆ ಈಗಿನ ಕಾಲದ ಕಷ್ಟ ಸಂಕಟ, ಯೇಸು ಕ್ರಿಸ್ತನ ವಾಕ್ಯಗಳನ್ನು ಅನುಸರಿಸಿ ನಡೆಯುವಾಗ ಬರುವ ಕಷ್ಟ, ದೇವರು ಕೊಡುವ ಮಹಿಮೆಗೆ ಹೋಲಿಸಿದರೆ ಎತ್ತಕ್ಕೂ ಬಾರದವುಗಳಂತ ಪ್ರೇರೆ. ಹೌದು, ಒಂದು ದೊಡ್ಡ ಮಹಿಮೆ ನಮ್ಮ ಮೂಲಕ ಪ್ರತ್ಯಕ್ಷ ಆಗಲು ಹೋಗುತ್ತಿದೆ ಪ್ರೇರೆ. ಹೌದು, ಇಲ್ಲಿಯವರೆಗೆ ಆ ಬಯಲು ಮಾಡಿದಂಥ ಹಲತರವಾದ ಮಹಿಮೆಗಿಂತ ನಮ್ಮ ಮುಂದೆ ಪ್ರತ್ಯಕ್ಷವಾಗಲಿರುವ ಮಹಿಮೆ ಮಹಾ ದೊಡ್ಡದಾಗಿದೆ ಪ್ರೇರೆ, ಶಾಶ್ವತವಾದದ್ದು. ಕಾರಣ ಅದು ನಿತ್ಯವಾದ ಮಹಿಮೆ, ನಿತ್ಯ ಜೀವವಾದ ಮಹಿಮೆ, ದೇವರನ್ನು ಮುಖಾಮುಖಿಯಾಗಿ ನೋಡುವ ಮಹಿಮೆ ಅದು ಪ್ರೇರೆ. ಆದ್ದರಿಂದ ಈಗಿನ ಕಾಲದ ಶ್ರಮೆಗಳೊಂದಿಗೆ ಹೋಲಿಸಲಾಗದು. ಇನ್ನು ಮೇಲೆ ಪ್ರತ್ಯಕ್ಷಲಾಗಲಿರುವ ಮಹಿಮೆ ಎಂಥದ್ದು ಪ್ರೇರೆ? ಹೌದು, ನಾವೆಲ್ಲರೂ ಮುಸುಕಿಲ್ಲದ ಮುಖದೊಂದಿಗೆ ಪ್ರಭುವಿನ ಒಂದು ಮಹಿಮೆಯನ್ನು ಆ ದರ್ಪಣದಲ್ಲಿ ಪ್ರತಿಬಿಂಬಿಸುವಂತೆ ಕನ್ನಡಿಯಲ್ಲಿ ಮಹಿಮೆಯಿಂದ ಅಧಿಕ ಮಹಿಮೆಯನ್ನು ಹೊಂದುತ್ತಾ ಪ್ರಭುವಾದ ದೇವರ ಆತ್ಮನಿಂದ ಯೇಸು ಕ್ರಿಸ್ತನ ಹೋಲಿಕೆಯಂತೆ ಮಾರ್ಪಾಟು ಹೊಂದುತ್ತಿದ್ದೇವೆ ಪ್ರೇರೆ. ಹೌದು, ಕೊರಿಂಥ 2ನೇ ಪತ್ರಿಕೆ 3ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಓದುತ್ತೇವೆ. ಹೌದು, ಕೊರಿಂಥಿಯನ್ಸ್ ಚಾಪ್ಟರ್ 2 3rd ಚಾಪ್ಟರ್ 18th ವರ್ಡ್. ಕೊರಿಂಥ 2ನೇ ಪತ್ರಿಕೆ 3ನೇ ಅಧ್ಯಾಯ 18ನೇ ವಾಕ್ಯ. ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯವುಳ್ಳವರೇ ಆಗುತ್ತೇವೆ. ಇದು ದೇವರ ಆತ್ಮನಾಗಿರುವ ಕರ್ತನ ಕೆಲಸಕ್ಕೆ ಅನುಸಾರವಾದದ್ದೇ. ಆದರೆ ಮಹಿಮೆಯಿಂದ
ಅಧಿಕ ಮಹಿಮೆ. ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಮಹಿಮೆ ಮಾನವ ಜೀವಿತದಲ್ಲಿ ದೇವರ ಆಲಯವನ್ನಾಗಿ ಮಾಡಿದ ದೇವರ ಮಹಿಮೆ, ಮಾನವ ದೇಹವನ್ನು ಆಲಯವಾಗಿ ಹೃದಯವನ್ನು ಗರ್ಭಗುಡಿಯಾಗಿ ಮಾಡಿದ ದೇವರ ಮಹಿಮೆ, ಆ ಮಹಿಮೆ ಪರಿಶುದ್ಧಾತ್ಮನಾಗಿರುವ ಮಹಿಮೆ. ಕ್ರಿಸ್ತೇಸುವಿನ ನಿಮಿತ್ತ ನಿಂದೆ ಅವಮಾನ ಸಹಿಸಿಕೊಂಡರೆ ನಾವು ಧನ್ಯರಾಗುವ ಮಹಿಮೆ, ತೇಜೋಮಯವಾದ ಮಹಿಮೆ, ನಮ್ಮ ಮೇಲೆ ನೆಲೆಗೊಂಡಿರುವ ಮಹಿಮೆ. ಆ ಮಹಿಮೆ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷ ಆಗಲಿರುವ ಮಹಿಮೆ ಈಗಿನ ಕಾಲದ ಕಷ್ಟ ಸಂಕಟಗಳನ್ನು ಸಹಿಸಿಕೊಳ್ಳುವಂತೆ ಈ ಹತ್ತಕ್ಕೂ ಬಾರದವುಗಳು ಈ ಕಷ್ಟಗಳು ಎನ್ನುವಂಥ ಶಕ್ತಿ ನೀಡುವ ಅಸಾಧ್ಯವಾದ ಮಹಾಮಹಿಮೆ ಪ್ರೇರೆ. ಹೀಗೆ ನಾವು ಚಿಕ್ಕ ಮಕ್ಕಳನ್ನು ನೋಡ್ತೇವೆ ಪ್ರೇರೆ. ಅವರು ತಂದೆ ತಾಯಿಯ ಆಶ್ರಯದಲ್ಲಿ ಬೆಳೆಯುತ್ತಾರೆ. ನಾವು ಕೂಡ ದೇವರ ವಾಕ್ಯವಾದ ಯೇಸುವಿನ ಆಶ್ರಯದಲ್ಲಿ ಬೆಳೆಯಬೇಕಾಗಿದೆ. ದೇವರ ಮಕ್ಕಳಾಗಲು, ದೇವರ ಅಧಿಕಾರ ಪಡೆಯಲು. ಹೌದು ಪ್ರೇರೆ, ದೇವರ ಮಹಿಮೆ, ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಮಹಿಮೆ ಎನ್ನುವ ಅಂಶದಲ್ಲಿ ನೋಡುತ್ತಿದ್ದೇವೆ ಪ್ರೇರೆ. ಚಿಕ್ಕ ಮಕ್ಕಳನ್ನು ನೋಡುತ್ತೇವೆ ನಾವು. ಅವರು ನರ್ಸರಿಯಲ್ಲಿ ಅಥವಾ LKG UKGಯಲ್ಲಿ ಓದುತ್ತಿರುವಾಗ ಅವರು ಕ್ರಮವಾಗಿ ವರ್ಷಗಳು ಕಳೆದಂತೆ 1ನೇ ಕ್ಲಾಸ್, 2ನೇ ಕ್ಲಾಸ್, ಮಾಧ್ಯಮ 7ನೇ ತರಗತಿವರೆಗೆ, ಹೈಸ್ಕೂಲ್ವರೆಗೆ, ಕಾಲೇಜು ಹಾಗೂ ವಿಶ್ವವಿದ್ಯಾಲಯ ವಿದ್ಯಾಭ್ಯಾಸದೊಳಗೆ ಸಾಗುತ್ತಿರುವ ಪ್ರಕಾರವೇ ನಾವು ಕೂಡ ಕ್ರಮವಾಗಿ ಅಭಿವೃದ್ಧಿ ಹೊಂದುತ್ತಾ ಅಧಿಕವಾದ ಮಹಿಮೆಯೊಳಗೆ ನಾವು ದಾಟಿ ಪ್ರಕಾಶದೊಳಗೆ ಪ್ರವೇಶ ಆಗುತ್ತಿದ್ದೇವೆ ಪ್ರೇರೆ. ದೈವಜ್ಞಾನ, ವಾಕ್ಯಜ್ಞಾನ, ಆತ್ಮಜ್ಞಾನ, ಪೂರ್ಣ ವಿಶ್ವಾಸದೊಳಗೆ, ಪೂರ್ಣ ಪ್ರೀತಿಯೊಳಗೆ, ಪೂರ್ಣ ನಿರೀಕ್ಷೆಯೊಳಗೆ ನಾವು ಅಭಿವೃದ್ಧಿ ಹೊಂದಬೇಕಾಗಿದೆ. ನಾವು ಲೋಕದವರ ಪ್ರಕಾರ ಕಾರು, ಬಂಗಲೆ, ಆಸ್ತಿಪಾಸ್ತಿಗಳಿಗಾಗಲ್ಲ ಪ್ರೇರೆ. ಹೌದು, ಬಿತ್ತುವುದಕ್ಕೆ ಹೋದನು. ಕೆಲವು ಬೀಜ ದಾರಿಯಲ್ಲಿ, ಕೆಲವು ಬೀಜ ಬಂಡೆ ನೆಲದಲ್ಲಿ, ಕೆಲವು ಬೀಜ ಮುಳ್ಳು ಪೊದೆಗಳಲ್ಲಿ. ಪ್ರೇರೆ, ಮುಳ್ಳು ಪೊದೆಗಳಲ್ಲಿ ಬಿದ್ದ ಬೀಜದಂತಾಗದೆ ಮುಳ್ಳು ಪೊದೆಗಳಲ್ಲಿ ಬಿದ್ದ ಬೀಜವಾದರೂ ಬೆಳೆಯಿತು, ಫಲ ಕೊಡುವ ಕಾಲ ಬಂದಾಗ. ಹೌದು ಪ್ರೇರೆ, ಅದು ಮಾರ್ಕೆಟ್ಗೆ ಹೋಗಲು ಕಾಲ ಬಂದಾಗ ಅಥವಾ ಸ್ವರ್ಗಕ್ಕೆ ಒಯ್ಯಲು ಕಾಲ ಬಂದಾಗ ಅವು ಸ್ವೀಕರಿಸಲ್ಪಡಲಿಲ್ಲ ಪ್ರೇರೆ. ಲೋಕದ ಚಿಂತೆಗಳು, ಐಶ್ವರ್ಯದ ವ್ಯಾಮೋಹ, ಇಷ್ಟ, ಇಚ್ಛೆ ಆ ಫಲವನ್ನು ಅದುಮಿ ಬಿಟ್ಟವು. ಹೌದು ಪ್ರೇರೆ, ಒಳ್ಳೆಯ ನೆಲದಲ್ಲಿ ಬಿದ್ದ ಬೀಜವಾದರೂ ಕ್ರಿಸ್ತ ಎಂಬ ಮಹಿಮೆಯ ಮೂಲಕ ನಮ್ಮ ಹೃದಯಗಳಲ್ಲಿ ಪ್ರಕಾಶಗೊಂಡು 100ಕ್ಕೆ 100 ಸಾತ್ವಿಕ ಹೃದಯವನ್ನಾಗಿ, ದೀನ ಹೃದಯವನ್ನಾಗಿ ನಮ್ಮನ್ನೇ ದೇವರಿಗೆ ಮೀಸಲಾಗಿ, ಮೆಚ್ಚುಗೆಯಾಗಿ, ಕಾಣಿಕೆಯಾಗಿ ಕೊಡುವ ಮುಖಾಂತರ 100ಕ್ಕೆ 100 ಫಲ ಕೊಡುವಂತೆ, 60-30 ಫಲ ಕೊಡುವಂತೆ ಮಾಡಿದ್ದಾನೆ ಪ್ರೇರೆ. ಹೌದು, ಹೀಗೆ ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಮಹಿಮೆಯನ್ನು ನೋಡ್ತಿದ್ದ ಪ್ರೇರೆ. ಕ್ರಮವಾಗಿ ಚಿಕ್ಕ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಉತ್ತಮ, ಅಂದರೆ ಉನ್ನತ ಪದವಿವರೆಗೆ ಹೋಗುತ್ತಿರುತ್ತಾರೆ. 1ನೇ ಕ್ಲಾಸ್ಲಿಂದ ಕಾಲೇಜುವರೆಗೆ, ಡಿಗ್ರಿವರೆಗೆ. ಹೌದು ಪ್ರೇರೆ, ಹೀಗೆ ಚಿಕ್ಕ ಮಕ್ಕಳು ಓದಿದಂತೆಲ್ಲ ವರ್ಷದಿಂದ ಮುಂದಿನ ತರಗತಿಗೆ ದಾಟಿ ಹೋಗುತ್ತಿರ್ತಾರೆ ಪ್ರೇರೆ. ಅದೇ ರೀತಿ ಆ ಪ್ರಕಾಶಮಾನವಾದ ಭವಿಷ್ಯತ್ತಿಗೋಸ್ಕರ ವಿದ್ಯಾರ್ಥಿಗಳು ಎಷ್ಟೊಂದು ಶ್ರಮಿಸುತ್ತಿದ್ದಾರೆ. ರಾತ್ರಿಯೆಲ್ಲ ಎಚ್ಚರಗೊಂಡು ಪ್ರಯಾಸ ಪಡುವುದಕ್ಕೆ ಕಾರಣ ಏನು ಪ್ರೇರೆ? ಒಳ್ಳೆಯ ಉದ್ಯೋಗ, ಶ್ರೇಷ್ಠ ಸಂಪಾದನೆಗೋಸ್ಕರ ಅವರು ಅಷ್ಟೊಂದು ಶ್ರಮಿಸುವುದಾದರೆ, ದೇವರ ಮಕ್ಕಳಾದ ನಾವು ಮಹಿಮೆಗೋಸ್ಕರ ಎದುರು ನೋಡುತ್ತಾ ಇವಾಗಿನ ಕಾಲದ ಶ್ರಮೆಗಳು ಸಂತೋಷವಾಗಿ ಅಂಗೀಕರಿಸಬೇಕಾಗಿದೆ ತಾನೆ. ಹೌದು, ಹೀಗೆ ಸ್ತ್ರೀಯರ ಬಗ್ಗೆ ನೋಡುತ್ತೇವೆ. ಅವರು ಮಕ್ಕಳನ್ನು ಹೆರುವ ಸಮಯದಲ್ಲಿ ಆಸ್ಪತ್ರೆಯಲ್ಲಿ ಸೇರಿಸಲ್ಪಟ್ಟ ಆ ತಾಯಂದಿರು ತೀವ್ರವಾದ ಆ ಪ್ರಸವ ವೇದನೆಯನ್ನು ಸಹನೆಯೊಂದಿಗೆ ತಾಳಿಕೊಳ್ಳುತ್ತಿದ್ದಾರೆ. ಆ ಗರ್ಭದೊಳಗಿರುವ ಶಿಶುವನ್ನು ಮುಖ ನೋಡದಿದ್ದರೂ ಸ್ವಲ್ಪ ಸಮಯದೊಳಗೆ ನೋಡುತ್ತೇನೆ ಎನ್ನುವ ನಂಬಿಕೆಯೊಂದಿಗೆ ಸಮಸ್ತ ಬೇನೆಯನ್ನು ಕಷ್ಟ ಸಹಿಸಿಕೊಳ್ಳುತ್ತಿದ್ದಾರೆ ಪ್ರೇರೆ, ಮರಣಕರ ಬೇನೆ. ಹೌದು, ಹೀಗೆ ನಾವು ಕೂಡ ಆ ದೇವರು ಯೇಸು ಕ್ರಿಸ್ತನು
ತನ್ನ ಎದುರು ಇಡಲ್ಪಟ್ಟ ಆ ಆನಂದಕ್ಕೋಸ್ಕರ, ಮಹಿಮೆಗೋಸ್ಕರ ಜಯ ಹೊಂದಿದಾತನಾಗಿ ತಂದೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವುದಕ್ಕೆ, ಅನೇಕ ದೇವರ ಮಕ್ಕಳನ್ನು ಮಹಿಮೆಗೆ ತರುವುದಕ್ಕೆ ತನ್ನನ್ನು ತಾನು ತಗ್ಗಿಸಿಕೊಂಡ ಪ್ರೇರೆ. ಕ್ರಿಸ್ತ ಯೇಸು ಹೀಗೆ ಹೆಚ್ಚಿಸಲ್ಪಟ್ಟನೆಂದು ನಾವು ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯ 11ನೇ ವಾಕ್ಯದಲ್ಲಿ ನೋಡುತ್ತೇವೆ. ಹೌದು, ಹೀಗೆ ಶ್ರಮೆಗಳನ್ನು ಸಹಿಸಿದಂತೆಲ್ಲ ಮಹಿಮೆ ಕ್ರಿಸ್ತ ಯೇಸುವನ್ನು ಆವರಿಸಿಕೊಂಡಿತು ಪ್ರೇರೆ. ಹೌದು, ಶಿಲುಬೆ ಮಾರ್ಗವೇ ಮಹಿಮೆಯ ಮಾರ್ಗವಾಗಿ ಇದೆ ಎಂದು ನಾವು ನೋಡುತ್ತೇವೆ. ಶಿಲುಬೆ ಇಲ್ಲದೆ ಮಹಿಮೆ ಇಲ್ಲ. ಹೌದು ಪ್ರೇರೆ, ನನಗೂ ಕೂಡ ಅನೇಕ ವರ್ಷಗಳ ಹಿಂದೆ ಯೇಸು ಕ್ರಿಸ್ತನ ಶಿಲುಬೆ ದರ್ಶನ ಆಯಿತು ಪ್ರೇರೆ. ಯಾವ ಮಾರ್ಗದಲ್ಲಿ ಹೋಗುತ್ತಿರುವೆ ಎಂದು ಆಕಾಶದಿಂದ ದೇವರ ಸ್ವರ ಬಂತು. ನಾನು RC ಚರ್ಚಿಗೆ ಹೋಗ್ತಿದ್ದೆ ಹಾಗೂ ಪ್ರೊಟೆಸ್ಟೆಂಟ್ ಚರ್ಚಿಗೆ ಹೋಗ್ತಿದ್ದೆ. ಆದರೆ ಆ ದರ್ಶನ, ಆ ಸ್ವರ ನನ್ನನ್ನು ಮಾರ್ಪಡಿಸಿತು ಪ್ರೇರೆ. ತಿರುಗಿ ನೋಡಿದರೆ ಇನ್ನೊಂದು ದಾರಿ ಕಂಡಿತ್ತು. ಆ ದಾರಿಯಲ್ಲಿ ಕಾಲಿಟ್ಟೆ. 2 ಹೆಜ್ಜೆ ಕಾಲಿಟ್ಟಾಗ ದೊಡ್ಡ ಶಿಲುಬೆ, ಪ್ರಕಾಶಮಾನವಾದ ಶಿಲುಬೆ ನನ್ನ ಎದುರಿಗೆ ನಡೆದುಕೊಂಡು ಬಂದಿತ್ತು ಪ್ರೇರೆ. ಎತ್ತರವಾದದ್ದು, 15-20 ಫೀಟ್. ಅದರೊಳಗಿಂದ ದೊಡ್ಡ ಭೂಗೋಳ, ಭೂಮಿ ಆಕಾರದಲ್ಲಿರುವ ಗೋಲಾಕಾರ ಬಂದು ನನ್ನ ಆತ್ಮವನ್ನು ಶಾಂತಿಯಲ್ಲಿ ಬಂಧಿಸಲ್ಪಡು ಎಂದು ಹೇಳಿ ತೆಗೆದುಕೊಂಡು ಶಿಲುಬೆ ಮೇಲೆ ಕುಳ್ಳರಿಸಿಕೊಂಡು ತನ್ನ ಶಿಲುಬೆಯ ಮಾರ್ಗಕ್ಕೆ, ರಕ್ಷಣೆ ಮಾರ್ಗಕ್ಕೆ, ಜೀವ ಮಾರ್ಗಕ್ಕೆ, ಶಕ್ತಿ ಮಾರ್ಗಕ್ಕೆ, ಜಯ ಜೀವಿತದ ಮಾರ್ಗಕ್ಕೆ, ಕ್ಷಣ ಮಾತ್ರ ಇರುವ ಹಗುರವಾದ ಕಷ್ಟಗಳಿಂದ ಜಯಿಸುವ ಮಾರ್ಗಕ್ಕೆ ಅದು ಪ್ರೇರೆ ಕರೆದುಕೊಂಡು ಹೋಯಿತು. ಆಗಿನಿಂದ ಯೇಸು ಕ್ರಿಸ್ತನೇ ಬಿಟ್ಟರೆ ಬೇರೆ ಯಾವ ವ್ಯಕ್ತಿಯನ್ನು ಕೂಡ ನಾವು ರಕ್ಷಕರ ಸಾಲಿನಲ್ಲಿ, ಸಹಾಯಕರ ಸಾಲಿನಲ್ಲಿ ಸೇರಿಸಲಾಗುವುದಿಲ್ಲ ಪ್ರೇರೆ. ಅದು ದೇವಚಿತ್ತವಿಲ್ಲದೆ ನಡೆಯಲು ಸಾಧ್ಯವೇ ಇಲ್ಲ. ಹೀಗೆ ಈತನು ನನ್ನ ಪ್ರಿಯಕುಮಾರನು, ಈತನ ಮಾತಿಗೆ ಕಿವಿಗೊಡಿರಿ, ಈತನಲ್ಲಿ ನನ್ನ ಆತ್ಮ ಇಟ್ಟಿದ್ದೇನೆ ಎಂದು ತಂದೆಯಾದ ದೇವರೇ ತನ್ನ ಮಗನ ಮಾತು ಕೇಳಬೇಕೆಂದು ಹೇಳಿದ್ದಾನೆ. ಮಗನಾದ ದೇವರು ನನ್ನನ್ನು ಸ್ವಾಮಿ ಸ್ವಾಮಿ ಎನ್ನುವರು ಸ್ವರ್ಗದಲ್ಲಿ ಸೇರುವುದಿಲ್ಲ. ಸ್ವರ್ಗದಲ್ಲಿರುವ ತಂದೆ ಇಷ್ಟ ನೆರವೇರಿಸುವವರೇ ಸ್ವರ್ಗದಲ್ಲಿ ಸೇರುತ್ತಾರೆ. ತಂದೆ ಇಷ್ಟೇನು ಪ್ರೇರೆ? ಮಗ ಹೇಳಿದಂತೆ ಕೇಳಬೇಕು. ಅದು ಪ್ರೇರೆ. ಹೀಗೆ ಸರ್ವ ದೈವತ್ವದ ಸಂಪೂರ್ಣತೆ ಶರೀರವಾಗಿ ಕ್ರಿಸ್ತ ಯೇಸುವಿನಲ್ಲಿ ಅವತರಿಸಿ ವಾಸ ಮಾಡುತ್ತಿದೆ. ಈ ಕಡೆಯಿಂದ ಆ ಕಡೆಗೆ ಹೋದರೂ ಕೂಡ ಆ ಕಡೆಯಿಂದ ಈ ಕಡೆ ಯೇಸು ಕ್ರಿಸ್ತನ ಬಳಿಗೆ ಬರುತ್ತಿದೆ ದೇವರ ಮಹಿಮೆ. ಹೌದು, ದೇವರ ಕೇಂದ್ರ ಬಿಂದುವಾಗಿದ್ದಾನೆ ಪ್ರೇರೆ ಯೇಸು ಕ್ರಿಸ್ತನು. ಹೌದು, ಹೀಗೆ ಯೇಸು ಕ್ರಿಸ್ತನು ಶ್ರಮೆಗಳನ್ನು ಸಹಿಸಿ ಮಹಿಮಾ ಸ್ವರೂಪನಾದನು ಪ್ರೇರೆ. ನಮಗೆ ತಂದೆಯ ಬಳಿಗೆ ಮಾರ್ಗ ಏರ್ಪಡಿಸಿದ್ದಾನೆ. ಆತನ ಮುಖಾಂತರವಲ್ಲದೆ ಯಾರು ಆ ಮಹಿಮೆಯಿಂದ ತುಂಬಿದ ಭಯಂಕರ ದೇವರ ಬಳಿಗೆ ಹೋಗುವುದಿಲ್ಲ. ಹೀಗೆ ಕ್ಷಣ ಮಾತ್ರ ಇರುವ ಹಗುರವಾದ ಆ ಶ್ರಮೆ ನಮಗೋಸ್ಕರ ಕ್ರಮಕ್ರಮವಾಗಿ ನಿತ್ಯವಾದ ಮಹಿಮೆಯ ಉಂಟು ಮಾಡುತ್ತಿದೆ ಪ್ರೇರೆ. ನಮ್ಮ ಭಾರವನ್ನು ತೆಗೆದುಹಾಕುತ್ತಾ ಹಗುರವಾದ ಜೀವಿತ ನೀಡುತ್ತಿದೆ. ಹೌದು, ನೀವು ದೇವರ ಮಹಿಮೆಯ ಮಕ್ಕಳು ಎಂದು ಜೀವಿತಕ್ಕೆ ಕರೆದುಕೊಂಡು ಹೋಗುತ್ತಿದೆ. ಹೌದು ಹೌದು ಪ್ರೇರೆ, ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಮಹಿಮೆ, ಯೇಸುವಿನಲ್ಲಿ ಇರುವ ದೇವರ ಮಹಿಮೆ ಎನ್ನುವ ಅಂಶದಲ್ಲಿ ನೋಡಿದೆ ಪ್ರೇರೆ. ಯೇಸು ಕ್ರಿಸ್ತನಲ್ಲಿರುವ ದೇವರ ಮಹಿಮೆ, ಆತನಲ್ಲಿ ವಿಶ್ವಾಸಿಸುವ ಮಕ್ಕಳ ಮೇಲೆ ದೇಹದಲ್ಲಿ ಪರಿಶುದ್ಧಾತ್ಮನಾಗಿ ಪಂಚಶತಮದಿಂದ ಇಳಿದು ಬಂದನು. ಆ ಪರಿಶುದ್ಧಾತ್ಮನು ದೇವರ ಮಕ್ಕಳಿಗೆ ಉಂಟಾಗುವ ಮಹಾಪದವಿಯ ವಿಷಯದಲ್ಲಿ ಎದುರು ನೋಡುವವರನ್ನಾಗಿ ಮಾಡಿದ್ದಾನೆ. ಹೌದು, ಹೀಗೆ ಕೊನೆಯದಾಗಿ ನೋಡುವುದಾದರೆ ದೇವರ ಮಹಿಮೆ ನೋಡಿದ ಅಬ್ರಹಾಮ. ಅದು ಪ್ರೇರೆ, ಹೊಸ ಒಡಂಬಡಿಕೆಯಲ್ಲಿ ಕೂಡ ವಿಶ್ವಾಸಿಗಳೆಲ್ಲರ ಪಿತಾಮಹ ಆಗಿದ್ದಾನೆ ಪ್ರೇರೆ. ಅಬ್ರಹಾಮ ಹಾರಾನಿನೊಳಗೆ ವಾಸ ಮಾಡುವ ಮೊದಲು ಮೆಸೊಪೊಟೇಮಿಯಾದೊಳಗೆ ಇದ್ದಾಗ ಮಹಿಮೆಯುಳ್ಳ ದೇವರು ಆತನಿಗೆ ಪ್ರತ್ಯಕ್ಷ ಆಗುತ್ತಾನೆ. ಅಪೊಸ್ತಲ ಕಾರ್ಯ 7ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಓದುತ್ತೇವೆ. ಆ್ಯಕ್ಟ್ಸ್ ಚಾಪ್ಟರ್ 7 ವರ್ಸ್ 2nd ವರ್ಡ್. ಹೀಗೆ ವಿಶ್ವಾಸಿಗಳಿಗೆ ತಂದೆಯಾದ ಅಬ್ರಹಾಮನ ಒಂದು ಜೀವಿತದ ವಿಶೇಷಗಳು ನಮಗೆ ತಿಳಿದಿವೆ. ಮೊದಲು ವಿಶ್ವಾಸಿಗಳಿಗೆ
ತಂದೆಯಾಗಿದ್ದಾನೆ ಪ್ರೇರೆ. ದೇವರಲ್ಲಿ ವಿಶ್ವಾಸವಿಡುವ ಮೊದಲು ಅನೇಕರಿಗೆ ಮೊದಲು ವಿಶ್ವಾಸ ಇಟ್ಟು ವಿಶ್ವಾಸಿಗಳಿಗೆ ಪಿತಾಮಹ ಎನಿಸಿಕೊಂಡಿದ್ದಾನೆ. ಹೀಗೆ ನಾವು ಒಂದು ಅಬ್ರಹಾಮನ ದೇವರು ಮಹಿಮೆಯುಳ್ಳಾತನಾಗಿ ಪ್ರತ್ಯಕ್ಷನಾದನೆಂದು ನೋಡುತ್ತೇವೆ ಅಬ್ರಹಾಮನಿಗೆ. ಆದ್ದರಿಂದ ಅಬ್ರಹಾಮನ ಜೀವಿತ ಎಷ್ಟೋ ಪ್ರತ್ಯೇಕವಾಗಿತ್ತು. ಆತನ ಗುಡಾರಗಳಲ್ಲಿ ವಾಸ ಮಾಡಿದ ಪ್ರೇರೆ. ಹೌದು, ದೇವರ ಅಪ್ಪಣೆಯ ಮೇರೆಗೆ ದೇವರು ತನ್ನ ಮಗನನ್ನು ಬಲಿ ಕೊಡಲು ಕೇಳಿದರೂ ಕೂಡ ಬಲಿ ಕೊಡಲು ಸಿದ್ಧನಾದ, ನೀತಿವಂತ ಎನಿಸಿಕೊಂಡ. ಹೌದು ಪ್ರೇರೆ. ಹೀಗೆ ಅಬ್ರಹಾಮನಿಗೆ ಪೂರ್ವವಾಗಿ ಜೀವಿಸಿದ ಹನೋಕ, ನೋವ ಇಂಥವರು ದೇವರೊಂದಿಗೆ ನಡೆದರು. ಆದರೆ ದೇವರು ತನ್ನ ಸ್ನೇಹಿತನಾಗಿ ಅಬ್ರಹಾಮನಿಗೆ ಮಾತ್ರ ಮೊಟ್ಟ ಮೊದಲನೇದಾಗಿ ಕರೆಯಲ್ಪಟ್ಟ ದೇವರ ಸ್ನೇಹಿತನಿಂದ ಅಬ್ರಹಾಮನು ಮತ್ತು ಮಹಿಮೆಯುಳ್ಳ ದೇವರಾಗಿ ಅಬ್ರಹಾಮನಿಗೆ ಕಾಣಿಸಿಕೊಂಡ ಪ್ರೇರೆ. ನರನನ್ನು ನೆಲದ ಮಣ್ಣಿನಿಂದ ತೆಗೆಯಲ್ಪಟ್ಟರು. ಅದು ಪ್ರೇರೆ, ದೇವರ ಸ್ನೇಹಿತನಾಗಿ ಆತನನ್ನು ಕರೆದ. ಹೀಗೆ ಮಣ್ಣಿನಿಂದ ಆದ ಮನುಷ್ಯನು ಮಣ್ಣೇ, ಆದ್ದರಿಂದ ತಿರುಗಿ ಮಣ್ಣಿಗೆ ಸೇರತಕ್ಕವನೆಂದು ಆದಿಕಾಂಡ 3ನೇ ಅಧ್ಯಾಯ 19ನೇ ವಾಕ್ಯದ ದೇವರು ಮಾತನಾಡಿದ್ದರೂ ಕೂಡ ಹೊಸ ಒಡಂಬಡಿಕೆಯಲ್ಲಿ ಮಣ್ಣಿನ ಪಾತ್ರೆಗಳಲ್ಲಿ ದೇವರ ಮಹಿಮೆ ಐಶ್ವರ್ಯವಾಗಿ ಇಳಿದು ಬಂದಿದ್ದರೆ ಪರಿಶುದ್ಧಾತ್ಮಾಗಿ ಯೇಸು ಕ್ರಿಸ್ತನ ಮರಣದಿಂದ ಎಬ್ಬಿಸಿದ ದೇವರಾತ್ಮ ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನಿಮ್ಮ ಮಣ್ಣಾದ ನಶ್ವರ ಶರೀರಗಳನ್ನು ಕೂಡ ಯೇಸು ಕ್ರಿಸ್ತನ ಶರೀರದಂತೆ ಮಹಿಮೆಗೆ ಶರೀರವಾಗಿ ಮಾರ್ಪಡಿಸುತ್ತಾನೆ. ನನ್ನಲ್ಲಿ ವಿಶ್ವಾಸ ಇಟ್ಟವನು ಸತ್ತರೂ ಬದುಕುತ್ತಾನೆ. ಬದುಕುತ್ತಾ ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಆದರೆ ದೇವರು ತನ್ನ ವಾಕ್ಯವನ್ನು ಕಳುಹಿಸಿ ನಮ್ಮನ್ನು ಬದುಕಿಸಿದ್ದಾನೆ, ಸಮಾಧಿಗೆ ಸೇರದಂತೆ ಮಾಡಿದ್ದಾನೆ. ಹನೋಕನನ್ನು ಮರಣವನ್ನು ಅನುಭವಿಸದೆ ಕರೆದುಕೊಂಡೋಗಿದ್ದಾನೆ ಪ್ರೇರೆ. ಎಲಿಯನನ್ನು ಗೌರವಿಸಿ ಸುಂಟರ ಗಾಳಿಯಲ್ಲಿ ಅಗ್ನಿ, ಕುದುರೆ, ರಥಗಳೊಂದಿಗೆ ಪರಲೋಕಕ್ಕೆ ಕರೆದುಕೊಂಡು ಹೋದ. ದೇವರ ಅಸಾಧ್ಯವಾದ ಯಾವುದಿಲ್ಲ ದೇವರಿಗೆ. ಹೀಗೆ ಆದರೆ ಆಶೀರ್ವದಿಸಲು ಕೋರಿದ ದೇವರು ಅಬ್ರಹಾಮನಿಗೆ ಆತನ ಸಂತತಿಯನ್ನು ಮಹಿಮೆಯುಳ್ಳ ಸಂತತಿಯನ್ನಾಗಿ ಆಕಾಶದ ನಕ್ಷತ್ರವಾಗಿ ತೋರಿಸಿದ ಪ್ರೇರೆ. ದೇವರು ಅಬ್ರಹಾಮನನ್ನು ಮನೆಯಿಂದ ಹೊರಗಡೆ ಕರೆದು, ನೀನು ಆಕಾಶದ ಕಡೆಗೆ ದೃಷ್ಟಿಸಿ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸು ಸಾಧ್ಯವಾದರೆ, ಮತ್ತು ಹೀಗೆ ಹೇಳಿ ನಿನ್ನ ಸಂತಾನವನ್ನು ಅಷ್ಟು ಹೆಚ್ಚಾಗಿ ಮಾಡುವೆನು ಎಂದು ಹೇಳಿದ್ದಾನೆ, ಆಕಾಶ ನಕ್ಷತ್ರಗಳಷ್ಟು. ಹೌದು ಪ್ರೇರೆ. ಹೀಗೆ ದೇವರ ಮಹಿಮೆ ಅಬ್ರಹಾಮನ ಜೀವಿತದಲ್ಲಿ ಕಂಡು ಬಂದಿತ್ತು ಪ್ರೇರೆ. ಹೌದು ಪ್ರೇರೆ. ಹೀಗೆ ಅಬ್ರಹಾಮನು ವಿಶ್ವಾಸಿಗಳಿಗೆ ತಂದೆ ಎನಿಸಿಕೊಂಡಾತನು ಸಂತಾನ ಇಲ್ಲದವನಾಗಿ ಇದ್ದೇನೆ ಎಂದು ದೇವರಿಗೆ ಮೊರೆಯಿಟ್ಟರೂ ಕೂಡ ಅಬ್ರಹಾಮನಿಗೆ ದೇವರು ಲೆಕ್ಕಿಸಲಾರದಷ್ಟು ಆಕಾಶದ ನಕ್ಷತ್ರಗಳನ್ನು ದೇವರು ತೋರಿಸಿದ ಪ್ರೇರೆ. ಆ ನಕ್ಷತ್ರಗಳೆಲ್ಲ ಮಕ್ಕಳ ಸಮೂಹವಾಗಿ ಮಾರ್ಪಟ್ಟಿತ್ತು. ಹೌದು ಪ್ರೇರೆ. ಅಷ್ಟೇ ಅಲ್ಲ, ಅವರೆಲ್ಲರೂ ಅಬ್ರಹಾಮನನ್ನು ಅಪ್ಪ ಅಪ್ಪ ಎಂದು ದೂರ ದರ್ಶನದ ಮುಖಾಂತರ, ಜ್ಞಾನದ ಮುಖಾಂತರ ಕರೆದಿರಬಹುದು. ಹೌದು ಪ್ರೇರೆ. ಹೀಗೆ ಅಬ್ರಹಾಮನಿಗೆ ಖಚಿತವಾದ ಮನೋವೀಕ್ಷಣೆ, ದೂರ ದರ್ಶನ ಇತ್ತು ಪ್ರೇರೆ, ಉಂಟಾಯಿತು. ನಡೆಯಲಿರುವವುಗಳನ್ನು ಮನೋನೇತ್ರಗಳಿಂದ ನೋಡುವುದಕ್ಕೆ ಸಾಧ್ಯವಾಯಿತು ಪ್ರೇರೆ. ಹೌದು. ಹೀಗೆ ನಕ್ಷತ್ರಗಳೆಲ್ಲ ಮಧ್ಯ ಪ್ರಕಾಶಮಾನವಾದ ಉದಯ ಸೂಚಕ ನಕ್ಷತ್ರವಾದ ಯೇಸು ಕ್ರಿಸ್ತ ಬರಲಿದ್ದಾನೆ ದೇವಕುಮಾರ ಎಂದು ಅಬ್ರಹಾಮನ್ ನೋಡಿ ಪರವಶ ಹೊಂದಿರಬಹುದು. ಹೌದು, ಆತನು ಯಾರು? ಎಲ್ಲ ನಕ್ಷತ್ರಗಳಿಗಿಂತ ವಿಶೇಷ ಒಳಪಾಗಿದೆ. ಹೌದು, ಆತನೇ ದೇವರ ಪ್ರತಿರೂಪ. ಹೀಗೆ ಅಬ್ರಹಾಮನು ಕುಮಾರನಾದ ದಾವೀದ ಕುಮಾರನಾಗಿ ಯೇಸು ಕ್ರಿಸ್ತ ಈ ಲೋಕದಲ್ಲಿ ಹುಟ್ಟಿ ಬಂದ ಪ್ರೇರೆ. ಶರೀರ ಸಂಬಂಧವಾಗಿ ಅಬ್ರಹಾಮನ ವಂಶದಾತನಾದ ದಾವೀದನ ಕುಮಾರನಾಗಿ ಯೇಸು ಕ್ರಿಸ್ತ, ಆತನ ಮುಖಾಂತರ ನಾವೆಲ್ಲರೂ ಪರಲೋಕ ಸಂಬಂಧವಾದ ಮಹಿಮೆಯುಳ್ಳ ಸಂತತಿಯಾಗಿ ಮಾರ್ಪಟ್ಟಿದ್ದೇವೆ ಪ್ರೇರೆ. ಭೂ ಸಂಬಂಧವಾದ ಅಬ್ರಹಾಮನ ಸಂತತಿಯವರು ಲೋಕ ಸಂಬಂಧವಾಗಿ ಜೀವಿಸಿದರು, ಆದರೆ ಮರಣಿಸಿದರು.
ಆದರೆ ಯೇಸು ಕ್ರಿಸ್ತನ ಸಂತತಿಯವರಾದ ನಾವಾದರೂ ಯಾವಾಗಲೂ ನಕ್ಷತ್ರಗಳಂತೆ ಪ್ರಕಾಶಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ ಪ್ರೇರೆ. ಹೌದು, ಕ್ರಿಸ್ತ ತನ್ನ ಕಾಲದಲ್ಲಿ ಜೀವಿಸಿದಾಗ ಯೂದರೊಂದಿಗೆ ಹೇಳುತ್ತಾನೆ ಪ್ರೇರೆ, ದೇವರ ಆರಿಸಿಕೊಂಡ ಶರೀರ ಸಂಬಂಧವಾದ ಜನರೊಂದಿಗೆ ಏನೆಂದು, ನಿಮ್ಮ ತಂದೆಯಾದ ಅಬ್ರಹಾಮನು ಕೂಡ ನನ್ನ ದಿನವನ್ನು ನೋಡುವುದಕ್ಕೆ ಇಷ್ಟಪಟ್ಟನು, ನೋಡಿ ಸಂತೋಷಿಸಿದನು ಎಂದನು. ಅದಕ್ಕೆ ಭಕ್ತಿವೇಷ ಹಾಕಿಕೊಂಡ ಶಕ್ತಿಯಿಲ್ಲದ ತುಟಿಗಳಿಂದ ಸನ್ಮಾನಿಸುವ ಜನರು, ಹೃದಯದಲ್ಲಿ ದೇವರಿಗೆ ದೂರವಾಗಿರುವ ಜನರು, ಕಣಿನಾಶ, ಶರೀರದಾಶ, ಬದುಕುವ ಡಂಬ, ಧನ ವ್ಯಾಮೋಹ, ಸ್ತ್ರೀ ವ್ಯಾಮೋಹ, ಅಧಿಕಾರ, ಸ್ಥಾನಮಾನ, ಆಶಾಪಾಶಗಳಿರುವ ಆ ಯೂದರು ಏನು, ನೀನು ಅಬ್ರಾಹ್ಮನನ್ನು ನೋಡಿದ್ದೀಯಾ? ನಮ್ಮ ಪೂರ್ವಜ ಪಿತಾಮಹ ಅಬ್ರಾಹ್ಮ, ಆತನೊಂದಿಗೆ ದೇವರು ಮಾತಾಡಿದರು, ಆತನನ್ನು ನೋಡಿದ್ದೀಯಾ? ನಿನಗೆ ಇನ್ನೂ 50 ವರ್ಷ ಆಗಿಲ್ಲ, ಆತ 3000 ವರ್ಷಗಳ ಕೆಳಗೆ 2000 ವರ್ಷಗಳ ಕೆಳಗಿದ್ದ ಎಂದಂತೆ. ಆಗ ಯೇಸು ಹೇಳುತ್ತಾನೆ, ಅಬ್ರಾಹ್ಮನು ಹುಟ್ಟುವುದಕ್ಕೆ ಮೊದಲೇ ನಾನಿದ್ದೇನೆ ಎಂದು ಹೇಳುತ್ತಾನೆ. ಹೌದು ಪ್ರೇರೆ, ಹೀಗೆ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳಲಿಲ್ಲ ಪ್ರೇರೆ ಅಂದನ ಸಮಾಜ. ಆತನು ಲೋಕದಲ್ಲಿದ್ದನು, ಲೋಕವು ಆತನನ್ನು ಅರಿತುಕೊಳ್ಳಲಿಲ್ಲ. ನಾವಾದರೂ ದೇವರ ಮಹಿಮೆಯಾದ ಯೇಸು ಕ್ರಿಸ್ತನ ಮುಖಾಂತರ, ಆತನ ದಯಪಾಲಿಸಿದ ಪರಿಶುದ್ಧಾತ್ಮ ಮುಖಾಂತರ, ಆತನ ಜೀವಿತ, ಬೋಧನೆ, ಸಾಧನೆ, ಯಾತನೆ, ಪಾಪ ಕ್ಷಮಾಪಣೆ, ಮರಣ, ಸಮಾಧಿ, ಪುನರ್ಜೀವಂತವಾಗಿದ್ದು ತನ್ನಲ್ಲಿ ವಿಶ್ವಾಸವರಿಗೆ ಮರಣದ ಮೇಲೆ, ಮರಣಾಧಿಕಾರಿಯ ಸೈತಾನನ ಮೇಲೆ, ದುಷ್ಟಶಕ್ತಿಯ ಮೇಲೆ, ಕತ್ತಲೆ ಅಧಿಕಾರಿಯ ಮೇಲೆ, ಪಾತಾಳದ ಮೇಲೆ ಜಯ ಕೊಟ್ಟು ಹೋಗಿದ್ದಾನೆ ಪ್ರೇರೆ. ಪರಿಶುದ್ಧಾತ್ಮ ದಯಪಾಲಿಸಿದ್ದಾನೆ ತನ್ನನ್ನು ಪ್ರೀತಿಸುವವರಿಗೆ ನಿತ್ಯ ಸಹಾಯಕನಾಗಿ, ಸತ್ಯ ಸ್ವರೂಪನಾಗಿ. ಹೀಗೆ ಕ್ರಿಸ್ತ ಯೇಸುವಿನ ತೋರಿ ಬಂದ ದೇವರ ಮಹಿಮೆಯನ್ನು ಧ್ಯಾನಿಸಿದ್ದೇವೆ ಪ್ರೇರೆ. ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತನಾದ ದೇವರೇ, ಪರಿಶುದ್ಧನೇ, 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 ಪರಿಶುದ್ಧಾತ್ಮ ಸ್ವರೂಪನೇ ತಂದೆ, ಕ್ರಿಸ್ತ ಯೇಸುವಿನಲ್ಲಿ ಕಂಡು ಬಂದ ದೇವರೇ ನಿಮ್ಮ ಮಹಿಮೆ ಎನ್ನುವ ಅಂಶವನ್ನು ಧ್ಯಾನಿಸಿದೆವು ತಂದೆ. ಹೌದು ಯೇಸಪ್ಪ, ನಮ್ಮ ದೇಹದಲ್ಲಿ ಕೂಡ ಪಂಚಶತಂ ದಿನದಂದು ಅಗ್ನಿ ಕೆನ್ನಾಲಿಗಳ ರೂಪದಲ್ಲಿ ಬಿರುಗಾಳಿಯೊಂದಿಗೆ, ಅಗ್ನಿ ಜ್ವಾಲೆಯೊಂದಿಗೆ ಪ್ರತ್ಯಕ್ಷವಾದಿರಿ. ಕೆನ್ನಾಲಿಗೆ ರೂಪದಲ್ಲಿ ತುಂಡು ತುಂಡಾಗಿ ನಿಮ್ಮ ವಿಶ್ವಾಸ ಮಕ್ಕಳ ಮೇಲೆ ನೆಲೆಗೊಂಡಿರಿ. ಹೌದು ಪ್ರಭುವೇ, ಮತ್ತು ಮುಂಬರಲಿರುವ ದೇವರ ಮಹಿಮಾ ಪದವಿಗೆ ನಿರೀಕ್ಷೆಯುಳ್ಳವರನ್ನಾಗಿ ಮಾಡಿದಿರಿ. ಆ ಮಹಿಮೆ ಪದವಿ ಈಗಿನ ಕಾಲದ ಕಷ್ಟ ಸಂಕಟಗಳು ಏತಕ್ಕೂ ಬಾರದವುಗಳು ಆ ಮಹಿಮೆಗೆ ಹೋಲಿಸಿದರೆ ಎನ್ನುವ ನಿರೀಕ್ಷೆ ನೀಡಿದಿರಿ ಪ್ರಭುವೇ. ಹೀಗೆ ನೀವು ಮಹಿಮಾ ಸ್ವರೂಪಿಯಾಗಿ ಮೃತ್ಯುವನ್ನು ಜಯಿಸಿದಿರಿ ಪ್ರಭುವೇ. ಮರಣದ ಮುಳ್ಳನ್ನು ಮುರಿದಿರಿ. ನಿಮ್ಮ ಗಾಯಗಳಿಂದ ನಮ್ಮನ್ನು ಗುಣಪಡಿಸಿದಿರಿ. ನಿಮ್ಮ ರಕ್ತದಿಂದ ನಮ್ಮನ್ನು ತಂದೆಯಾದ ದೇವರಿಗೆ ಕೊಂಡುಕೊಂಡಿರಿ. ಶತ್ರುಗಳಾದ ನಮ್ಮನ್ನು ದೇವರಿಗೆ ಮಿತ್ರರನ್ನಾಗಿ ಮಾಡಿದಿರಿ. ಹೀಗೆ ನಿಮ್ಮ ನಿರ್ದೋಷ, ನಿಷ್ಕಳಂಕ, ದೈವ ಪರಿಶುದ್ಧ ರಕ್ತದಿಂದ ಈ ವಾಕ್ಯ ಭಾಗದಲ್ಲಿ ಬಂದಿರುವ ಎಲ್ಲ ಮಕ್ಕಳನ್ನು ತೊಳೆದು ನಿಮ್ಮ ಮಹಿಮೆಯ ಆತ್ಮದಿಂದ ಈ ಮಣ್ಣಿನ ಘಟಗಳನ್ನು ತುಂಬಿಸಿ ನಿಮ್ಮ ಮಹಿಮೆಯ ನಿರೀಕ್ಷೆಗೆ ಪಾತ್ರರನ್ನಾಗಿ ಮಾಡಬೇಕೆಂದು, ತೇಜೋಮಯನಾದ ಪರಿಶುದ್ಧಾತ್ಮ ನಮ್ಮ ಮೇಲೆ ನೆಲೆಗೊಂಡಿರುವಂತೆ ಅನುಗ್ರಹಿಸಬೇಕೆಂದು ಮಹಾ ಮಹಿಮೆಯುಳ್ಳ ತಂದೆ, ಕುಮಾರ, ಪರಿಶುದ್ಧಾತ್ಮನಾದ ದೇವರೇ, ಏಕದೇವರೇ, ನಿಮ್ಮನ್ನು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಯೇಸು ಕ್ರಿಸ್ತ ನಾಮದಲ್ಲಿ. ಒಳ್ಳೆಯಾತನೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್. ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಹೌದು ಪ್ರೇರೆ, ಯೇಸು ಕ್ರಿಸ್ತನಲ್ಲಿ ಕಂಡ ದೇವರ ಮಹಿಮೆ ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತಾರು ಭೇಟಿಯೋಣ ಪ್ರೇರೆ. ಅಲ್ಲಿವರೆಗೆ ಕೇಳಿದಂಥ ವಾಕ್ಯ ಭಾಗಗಳನ್ನು ದುಷ್ಟನು ಎತ್ತಿಕೊಂಡು ಹೋಗದಂತೆ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಮಹಾಕೃಪೆ, ಪರಿಶುದ್ಧಾತ್ಮನ ದೊಡ್ಡ ಸನ್ನಿಧಿ, ಸಹಾಯ, ವಿಜಯಸ್ಥ, ಕಟಾಕ್ಷ, ಬೋಧನೆ, ಮಾರ್ಗದರ್ಶನ, ಸ್ವರ, ವರಫಲ, ಆಯುಧ, ಜ್ಞಾನ, ಬೆಳಕು, ಶಾಂತಿ, ಆರೋಗ್ಯ ನಿಮ್ಮೊಂದಿಗಿದ್ದು ಕಾಪಾಡಲಿ, ರಕ್ಷಿಸಲಿ. ನಿಮ್ಮ ಸಭೆ, ಕುಟುಂಬ, ಪ್ರಯಾಣ, ಕೈಕೆಲಸಗಳು ಎಲ್ಲವೂ ದೇವರ ಮಹಿಮೆಯಲ್ಲಿ ನಂಬಿಕೆ, ನಿರೀಕ್ಷೆ, ಪ್ರೀತಿಯೊಂದಿಗೆ
ನಿತ್ಯ ಜೀವದೊಂದಿಗೆ ನೆಲೆಗೊಂಡಿರಲಿ. ದೇವಚಿತ್ತದಂತೆ ಯೇಸು ಕ್ರಿಸ್ತ ಮಹಿಮೆಯುಳ್ಳ ರಕ್ಷಣೆಯ ಜಯ ಜೀವಿತದ ನಾಮದಲ್ಲಿ ಆಮೇನ್ ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಗೋಸ್ಟ್. ಆಮೇನ್.